ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕಿರಣ್ ಸರ್ ಮಾತಾಡ್ತಾ ಇದ್ದೀನಿ ಫ್ರಮ್ ದ ಟ್ರಿಪಲ್ ಟಿ ಅಕಾಡೆಮಿ. ಸೊ ಬನ್ನಿ ಮಕ್ಕಳ, ಇವತ್ತು ನಾವು ಯಾವ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಫ್ರಮ್ ದ ಚಾಪ್ಟರ್ ಸೊಲ್ಯೂಷನ್ಸ್. ನೋಡಿ, ತುಂಬ ಜನ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಸರ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಸೊ ಅದಕ್ಕೆ ಏನಾದರೂ ಸ್ವಲ್ಪ ರಿವಿಷನ್ ಚಾಪ್ಟರ್ ಹೈಲೈಟ್ಸ್ ಮಾಡಿ ಅಂತ. ಸೊ ಅದಕ್ಕೆ ನಾವಿವತ್ತು ಸೊಲ್ಯೂಷನ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ ಅಂತಂದ್ರೆ, ಸೊ ವಾಟ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಅಂತ. ಜೊತೆಗೆ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ಅವರು ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು, ಯಾವ ತರ ಕ್ವಶನ್ಸ್ ಬರುತ್ತೆ, ನ್ಯೂಮರಿಕಲ್ಸ್ ಯಾವ ತರ ಇರುತ್ತೆ, ಅದನ್ನ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೋಡಿ, ಫಾರ್ ಎವ್ರಿ ಪ್ರಾಬ್ಲಮ್ ವಿ ಹ್ಯಾವ್ ಅ ಸೊಲ್ಯೂಷನ್. ಅಂದ್ರೆ ಫಾರ್ ಎವ್ರಿ ಪ್ರಾಬ್ಲಮ್ ಕೆಮಿಸ್ಟ್ರಿ ಹ್ಯಾಸ್ ಅ ಸೊಲ್ಯೂಷನ್. ಅದಕ್ಕೆ ನಾವು ಫಸ್ಟ್ ಸೊಲ್ಯೂಷನ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಬನ್ನಿ. ಈಗ ಫಸ್ಟು ಆ ವೆಯ್ಟೇಜ್ ನಾನು ಹೇಳ್ಬಿಡ್ತೀನಿ. ನೋಡಿ, ನಂಬರ್ ಆಫ್ ಕ್ವಶನ್ಸ್ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್ ಫ್ರಮ್ ಸೊಲ್ಯೂಷನ್ಸ್. ಸೊ ಇದು ನಾನು ಡಿಸ್ಕಸ್ ಮಾಡ್ತಾ ಜಸ್ಟ್ ಬೈ ಮಿಡ್ ಟರ್ಮ್ ಪಾಯಿಂಟ್ ನ ವಿ ವಿಲ್ ಇಟ್ಕೊಂಡು ನಾನು ಮಾರ್ಕ್ಸ್ ಅಲಾಟ್ಮೆಂಟ್ ಅಥವಾ ಡಿಸ್ಟ್ರಿಬ್ಯೂಷನ್ ಅನ್ನ ರೆಡಿ ಮಾಡಿದ್ದೀನಿ. ಸೊ ಇದು ಆವರೇಜ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಎಕ್ಸಾಕ್ಟ್ಲಿ ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, 1 or 2 ಕ್ವಶನ್ಸ್ ವೇರಿಯೇಷನ್ ಆಗ್ಬೋದು. ಸೊ ನೋಡಿ, 1 ಮಾರ್ಕ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್, ಅಂಡ್ 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್. ಅದರಲ್ಲಿ ನಿಮಗೆ ಹೇಗೆ ಚಾಯ್ಸ್ ಇರುತ್ತೆ ಅಂತಂದ್ರೆ, ಆ 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಅನ್ನ ಸಪರೇಟ್ ಆಗಿ ಕೊಡ್ತೇವೆ. ಜೊತೆಗೆ 5 ಮಾರ್ಕ್ ಕ್ವಶನ್ಸ್ ಅಲ್ಲಿ ಇನ್ಕ್ಲೂಡೆಡ್ ನಿಮಗೆ ಸೊಲ್ಯೂಷನ್ಸ್ ಅಲ್ಲಿ ಅಲ್ಲಿ ಕೂಡ 2 ಕ್ವಶನ್ಸ್ ಅನ್ನ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಯಾವ್ದೆಲ್ಲ ಕ್ವಶನ್ಸ್ ಬರುತ್ತೆ, ನಾವು ಅದನ್ನ ಹೇಗೆ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ವಿಲ್ ಗೋ ಫಾರ್ 1 ಮಾರ್ಕ್ ಕ್ವಶನ್ಸ್. ಓಕೆ, MCQs ಅನ್ನ ನಾನು ಇಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇಲ್ಲ, ಜಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಕ್ವಶನ್ ಹೇಗೆ ಬರುತ್ತೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ MCQs ಅಲ್ಲಿ ಇಟ್ಸ್ ಲೆಫ್ಟ್ ಟು ಯು. ನೀವು KCET ಪ್ರಿಪೇರ್ ಆಗಿದ್ರಿ ಅಂತಂದ್ರೆ ಲೆವೆಲ್ 1 ಕ್ವಶನ್ಸ್ ಅನ್ನ MCQs ಅಲ್ಲಿ ಕೊಡ್ತಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಔಟ್ ಆಫ್ ನಿಮಗೆ 10 MCQs ಇತ್ತು ಅಂತಂದ್ರೆ ಅಲ್ಲಿ 2 ಅಥವಾ 3 MCQs ಅನ್ನ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಹಾಕ್ಲೇಬೇಕು ಅವರು. ಸೊ ಅದನ್ನ ನಾವು ಬೋರ್ಡ್ ಪ್ಯಾಟರ್ನ್ ಮೇಲೆ ಡಿಪೆಂಡ್ ಮಾಡ್ತಾ ಹೋಗ್ತೀವಿ, ಬ್ಲೂ ಪ್ರಿಂಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್. ಸೊ 1 ಮಾರ್ಕ್ ಅಲ್ಲಿ ದೇ ಮೇ ಆಸ್ಕ್ ದ ಸಿಂಪಲ್ ಕ್ವಶನ್ಸ್ ಲೈಕ್ ಡಿಫೈನ್ ಆಸ್ಮಾಸಿಸ್ ಅಂತ ಕೇಳ್ಬೋದು. ಏನು ಸ್ಟೂಡೆಂಟ್ಸ್ ಆಸ್ಮಾಸಿಸ್ ಅಂತಂದ್ರೆ ವಾಟ್ ಈಸ್ ಮೆಂಟ್ ಬೈ ಆಸ್ಮಾಸಿಸ್? ಇಟ್ಸ್ ವೆರಿ ಸಿಂಪಲ್. ತುಂಬಾ ಜನ ಇಲ್ಲಿ ವೈಲ್ ರೈಟಿಂಗ್ ದ ಆನ್ಸರ್ ತುಂಬಾ ಕನ್ಫ್ಯೂಷನ್ ಆಗ್ತಾರೆ. ಆಸ್ಮಾಸಿಸ್ ಅಂತಂದ್ರೆ, ಸೊ ಇಟ್ಸ್ ಅ ಮೂಮೆಂಟ್ ಆಫ್ ಅ ಸಾಲ್ವೆಂಟ್ ಮಾಲಿಕ್ಯೂಲ್ from the lower solute concentration to the top solution of a higher solute concentration. So ಅದನ್ನ ಸಿಂಪಲ್ ಆಗಿ ಇಲ್ಲಿ ಬರೆದಿರ್ತೇನೆ. ಮೂಮೆಂಟ್ ಆಫ್ ಸಾಲ್ವೆಂಟ್ from solution of lower solute concentration to the solution of higher solute concentration. So ಇದನ್ನೇ ನಾವು ರಿವರ್ಸ್ ಆಸ್ಮಾಸಿಸ್ ಅಂತ ಹೇಳ್ತಾರೆ. ಮೇನ್ ಇಂಪಾರ್ಟೆಂಟ್ಲಿ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಬರ್ದಿರ್ತೇವೆ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಇಷ್ಟು ಆಸ್ಮಾಸಿಸ್ ಅಂತ ಹೇಳ್ತೀವಿ. ಆಸ್ಮಾಸಿಸ್ ಅಂತಂದ್ರೆ ಮೂಮೆಂಟ್ ಆಫ್ solvent molecule from solution of a lower concentration to the top solution of a higher solute concentration through a semi-permeable membrane. ಇದು ಒನ್ ಆಫ್ ದ ಕ್ವಶನ್ ಮ್ಯಾಕ್ಸಿಮಮ್ ಟೈಮ್ಸ್ ರಿಪೀಟ್ ಆಗಿರುವಂಥದ್ರಲ್ಲಿ. ಸೊ ನೆಕ್ಸ್ಟು ಆಸ್ಮಾಟಿಕ್ ಪ್ರೆಷರ್. ಈ ಕ್ವಶನ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಮೆಂಟ್ ಬೈ ಆಸ್ಮಾಟಿಕ್ ಪ್ರೆಷರ್? ನಿಮಗೆ ಗೊತ್ತಿರೋ ಹಾಗೆ ಆಸ್ಮಾಟಿಕ್ ಪ್ರೆಷರ್ ಇಸ್ ಅ ಕಾಲಿಗೇಟಿವ್ ಪ್ರಾಪರ್ಟಿ. ಹಾಗಾದ್ರೆ ಆಸ್ಮಾಟಿಕ್ ಪ್ರೆಷರ್ ಡೆಫಿನೇಷನ್ ಏನು? So it is the minimum pressure applied to stop the osmosis. Minimum pressure applied to the solution to stop the process of osmosis. ಅದನ್ನೇ ನಾವು osmotic pressure ಅಂತ ಹೇಳ್ತೀವಿ. Minimum pressure applied to the solution. To stop osmosis process. ಇದನ್ನ ನಾವು ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ಬಂದು ಐಸೋಟಾನಿಕ್ ಸೊಲ್ಯೂಷನ್. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಐಸೋ ಅಂದ್ರೆ ಸೇಮ್ ಇರುತ್ತೆ. ಇನ್ ಅ ಮಿಕ್ಸ್ಚರ್ ಆಫ್ ಅ 2 ಸೊಲ್ಯೂಷನ್, if both the solutions are having same osmotic pressure, if both the solutions are having same osmotic
ಪ್ರೆಷರ್ ಅಂತಂದ್ರೆ ಅದನ್ನೇ ನಾವು ಐಸೋಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗೆ ಇನ್ನೂ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಸಿಗುತ್ತೆ ನಮಗೆ. ಒಂದು ಹೈಪರ್ ಟಾನಿಕ್ ಸೊಲ್ಯೂಷನ್. ಐಸೋ ಅಂತಂದ್ರೆ ಸೇಮ್, ಹೈಪರ್ ಅಂತಂದ್ರೆ ಈಗ ನಾವು ಕ್ಲಾಸಲ್ಲಿ ಯಾರು ತುಂಬಾ ಆಕ್ಟಿವ್ ಆಗಿರ್ತಾರೆ, ತುಂಬಾ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾರೋ ಇವನು ಹೈಪರ್ ಆಕ್ಟಿವ್ ಆಗಿದ್ದಾನೆ ಅಂತ ಹೇಳ್ತೀವಿ, ಅಂದ್ರೆ ಮೋರ್. ಸೊ ಹಾಗಾದ್ರೆ ಹೈಪರ್ ಟಾನಿಕ್ ಸೊಲ್ಯೂಷನ್ ಅಂತಂದ್ರೆ ಇನ್ ಅ ಮಿಕ್ಸ್ಚರ್ ಆಫ್ ಟೂ ಸೊಲ್ಯೂಷನ್, if a solution having higher osmotic pressure, solution having higher osmotic pressure than that of other, than the other solution is known as hypertonic solution. ಇನ್ನು ಒಂದು ಟೈಪ್ ಪೆಂಡಿಂಗ್ ಇರುತ್ತೆ, ದಟ್ ಈಸ್ ಹೈಪೋಟಾನಿಕ್ ಸೊಲ್ಯೂಷನ್. ಈಗ ನಮಗೆ ಐಸೋ ಆಯಿತು, ಸೇಮ್ ಆಸ್ಮಾಟಿಕ್ ಪ್ರೆಷರ್. ಹೈಪರ್ಟಾನಿಕ್ ಆಯಿತು, ಸೊಲ್ಯೂಷನ್ ಹ್ಯಾವಿಂಗ್ ಹೈಯರ್ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ದ ಅದರ್ ಅಂತ ಹೇಳಿದ್ವಿ. ಹಾಗಾದ್ರೆ ಹೈಪೋಟಾನಿಕ್ ಸೊಲ್ಯೂಷನ್ ಅಂತಂದ್ರೆ ಇಟ್ಸ್ ಜಸ್ಟ್ ಅನ್ ಆಪೋಸಿಟ್ ಟೈಪ್ ಆಫ್ ಹೈಪೋಟಾನಿಕ್ ಸೊಲ್ಯೂಷನ್. ಏನಂತ ಹೇಳ್ತೀವಿ? ಸೊಲ್ಯೂಷನ್ಸ್ ಹ್ಯಾವಿಂಗ್ lower osmotic pressure than the other. Again, a mixture of solution ಅಲ್ಲಿ if a solution having lower osmotic pressure than the other ಅಂತಂದ್ರೆ ಅದನ್ನೇ ನಾವು ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಸೊ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಇನ್ನು ಯಾವ ತರ ಕ್ವಶನ್ಸ್ ಅನ್ನ ಕೇಳಬಹುದು? ಫೈಂಡಿಂಗ್ ಔಟ್ ವ್ಯಾಂಟ್ ಹಾಫ್ ಫ್ಯಾಕ್ಟರ್. ಸೊ ವ್ಯಾಂಟ್ ಹಾಫ್ ಫ್ಯಾಕ್ಟರ್ ಫೈಂಡಿಂಗ್ ಔಟ್ ಮಾಡೋದನ್ನ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಅಂದ್ರೆ MCQs ಅಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ವ್ಯಾಂಟ್ ಹಾಫ್ ಫ್ಯಾಕ್ಟರ್ ವ್ಯಾಲ್ಯೂ ಕೊಟ್ಬಿಟ್ಟು find out the species which having a Van't Hoff factor 1, 2, 1.5, 0.5 ಈ ತರ ತುಂಬಾ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಯಾವ ತರ ಬರುತ್ತೆ ನಮಗೆ Van't Hoff factor ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಲೆಟ್ ಮಿ ಡಿಸ್ಕಸ್ ಸಮ್ ಆಫ್ ದ ಎಕ್ಸಾಂಪಲ್ ಹಿಯರ್. ಐ ಹ್ಯಾವ್ ಟೇಕನ್ ಅ ಫಸ್ಟ್ ಎಕ್ಸಾಂಪಲ್ ಆಫ್ ಸೋಡಿಯಂ ಸಲ್ಫೇಟ್. ನಿಮಗೆ ಫಸ್ಟ್ ಈಗ ಯಾವುದೋ ಒಂದು ಅಯಾನಿಕ್ ಕಾಂಪೌಂಡ್ ಅಥವಾ ಯಾವುದೋ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ ಅಂತಂದ್ರೆ ವೆದರ್ ಇಟ್ ಅಂಡರ್ಗೋ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್, ಡಿಸೋಸಿಯೇಟ್ ಆಗ್ತಾ ಇದೆ ಅಂತಂದ್ರೆ ಎಷ್ಟು ನಂಬರ್ ಆಫ್ ಅಯಾನ್ ಫಾರ್ಮೇಶನ್ ಆಗುತ್ತೆ ಅದು ಬರ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿರಬೇಕು. ಅಂಡ್ ಇಟ್ಸ್ ಅ ವೆರಿ ಬೇಸಿಕ್ ಥಿಂಗ್. ನಾವು ಅದನ್ನ ಫಸ್ಟ್ PU ಕೆಮಿಸ್ಟ್ರಿ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಲ್ಲೇ ಹೌ ಟು ರೈಟ್ ದ ಅಯಾನಿಕ್ ಕಾಂಪೌಂಡ್, ಹೌ ಟು ರೈಟ್ ದ ಫಾರ್ಮುಲಾ ಆಫ್ ಅ ಕಾಂಪೌಂಡ್, ಈ ಥರದ್ದೆಲ್ಲ ಡಿಸ್ಕಸ್ ಮಾಡಿರ್ತೀವಿ. ಲೆಟ್ ಮಿ ಗೋ ಫಾರ್ ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ಆನ್ ಡಿಸೋಸಿಯೇಷನ್ ಗಿವ್ಸ್ Na ಪ್ಲಸ್ SO3 2- ಈ ತರ ಬರ್ದಿರ್ತೀವಿ. ಈ ಸೋಡಿಯಂ ಸಲ್ಫೈಟ್ ಅಲ್ಲಿ Na ಪ್ಲಸ್ ಬರ್ದಿದ್ವಿ, SO3 2- ಬರ್ದಿದ್ವಿ. ಹೌ ಮೆನಿ ಸೋಡಿಯಂ ಆಟಮ್ಸ್ ವಿ ಹಾವ್ ಇನ್ ಅ ಮಾಲಿಕ್ಯೂಲ್? 2. ಹಾಗಾದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ವಿ ಶುಡ್ ಟೇಕ್ 2 Na ಪ್ಲಸ್ ಅಯಾನ್ ಅಂಡ್ SO3 2- ಅಯಾನ್. ಹಾಗಾದ್ರೆ ನಂಬರ್ ಆಫ್ ಅಯಾನ್ಸ್ ಒಬ್ಟೈನ್ಡ್ ಹಿಯರ್ ಈಸ್ 2 Na ಪ್ಲಸ್ ಅಂಡ್ 1 SO3 2-. ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ಟರ್ ಡಿಸೋಸಿಯೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ ಬಿಫೋರ್ ಡಿಸೋಸಿಯೇಷನ್. ನೋಡಿ, ಡಿಸೋಸಿಯೇಷನ್ ಆದ್ಮೇಲೆ ನಮಗೆ 3 ಅಯಾನ್ಸ್ ಇದೆ, ವೇರ್ ಡಿಸೋಸಿಯೇಷನ್ ಆಗೋದಕ್ಕಿಂತ ಮುಂಚೆ ವಿ ಹಾವ್ ಓನ್ಲಿ 1 ಕಾಂಪೌಂಡ್. ಹಾಗಾದ್ರೆ 3/1 ಮಾಡಿದ್ರೆ ನಮಗೆ Van't Hoff factor 3 ಬರುತ್ತೆ. ಸೊ ಫಾರ್ ದಿಸ್ Na2SO3 ವಿ ಹಾವ್ Van't Hoff factor ವ್ಯಾಲ್ಯೂ 3. ಸಿಮಿಲರ್ಲಿ C12H22O11 ನೋಡ್ರು. ಹಾಗಾದ್ರೆ ಇದು ಸುಕ್ರೋಸ್ ಮಾಲಿಕ್ಯೂಲ್. ಇದು ಸುಕ್ರೋಸ್ ಮಾಲಿಕ್ಯೂಲು ನಮಗೆ ಡಿಸೋಸಿಯೇಷನ್ ಆಗೋದಿಲ್ಲ. ನಾಟ್ ಓನ್ಲಿ ಸುಕ್ರೋಸ್ ಮಾಲಿಕ್ಯೂಲ್, ಅವರು ಬೆನ್ಸೀನ್ ಮಾಲಿಕ್ಯೂಲ್ನ ಕೊಡ್ಬೋದು C6H6, ಅಥವಾ ಅವರು ದೇ ಕ್ಯಾನ್ ಗಿವ್ ಅ ಗ್ಲೂಕೋಸ್ ಮಾಲಿಕ್ಯೂಲ್ ಬಂದು C6H12O6, ಆರ್ ದೇ ಮೇ ಗಿವ್ ಯೂರಿಯಾ. ಈ ತರ ಯಾವುದೇ ಮಾಲಿಕ್ಯೂಲ್ ಅನ್ನ ಅವರು ಕೊಡ್ತಾ ಇದ್ದಾರೆ ಅಂತಂದ್ರೆ ದೇ ಆರ್ ನಾಟ್ ಅಟ್ ಆಲ್ ಎಲೆಕ್ಟ್ರೋಲೈಟ್, ದೇ ವಿಲ್ ನಾಟ್ ಅಂಡರ್ಗೋ ನೈದರ್ ಅಸೋಸಿಯೇಷನ್ ನಾರ್ ಡಿಸೋಸಿಯೇಷನ್. ಅಂಡ್ ನಿಮ್ಮೆಲ್ರಿಗೂ ಗೊತ್ತಿದೆ, ಇಫ್ ದ ಕಾಂಪೌಂಡ್ ವಿಲ್ ನಾಟ್ ಅಂಡರ್ಗೋ ಡಿಸೋಸಿಯೇಷನ್ ಆರ್ ಅಸೋಸಿಯೇಷನ್ ಫಾರ್ ದೋಸ್ ಟೈಪ್ ಆಫ್ ಮಾಲಿಕ್ಯೂಲ್, the Van't Hoff factor I remains the same, that is 1 ಅಂತ. ಹಾಗಾದ್ರೆ ಈ ತರ ಯಾವುದೇ ಮಾಲಿಕ್ಯೂಲ್ ಡಿಸೋಸಿಯೇಟ್ ಆಗ್ತಾ ಇಲ್ಲ, ಅಸೋಸಿಯೇಟ್ ಆಗ್ತಾ ಇಲ್ಲ, ಆ ತರ ಮಾಲಿಕ್ಯೂಲ್ ನ Van't Hoff factor ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರೆ ಜಸ್ಟ್ ರಿಮೆಂಬರ್ ದ ವ್ಯಾಲ್ಯೂ ಆಫ್ Van't Hoff factor I ಈಸ್ ಈಕ್ವಲ್ ಟು 1 ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬಂದು AlNO3 ಅಂತ ಬರ್ತದೆ. AlNO3 ಸೊ ವಿಚ್ ಈಸ್ ಆನ್ ಡಿಸೋಸಿಯೇಷನ್ ಗಿವ್ಸ್. ನೋಡಿ, Alಗೆ ನಾರ್ಮಲಿ 3+ ಚಾರ್ಜ್ ಬರುತ್ತೆ, ಅದನ್ನ ನಾವು ಇಲ್ಲೇ ಐಡೆಂಟಿಫೈ ಮಾಡಬಹುದು. ಸೊ ದಿಸ್ NO3, ಇಫ್ 1 Al ರಿಕ್ವೈರ್ಸ್ 3 ಅಯಾನ್ಸ್ ಆಫ್ NO3- ಅಂತಂದ್ರೆ Alಗೆ ಆಬ್ವಿಯಸ್ಲಿ ಚಾರ್ಜ್ 3+ ಇರುತ್ತೆ. ಹೌ ಮೆನಿ Al ವಿ ಹಾವ್ 1, ಅದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ NO3 ಕ್ಯಾರೀಸ್ -1 ಚಾರ್ಜ್.
NO3 carries -1 charge. But how many NO3 we have? We have 3. So that to balance the equation, we should write 3 ions of NO3 minus ಅಂತ ಬರ್ದಿರ್ತೀವಿ. ಹಾಗಾದ್ರೆ you can easily find out the number of ions formed after the dissociation. 1 Al3 plus ion we have and 3 NO3 minus we have. So ಹಾಗಾದ್ರೆ number of ions formed after dissociation is 4. So that I is equal to 4 by 1, which is equal to 4. Similarly, we have MgCl2. Simple salt idu. MgCl2 on dissociation. Mg2 plus 2Cl minus. Number of ions formed after dissociation is 3. 3 by 1 is 3. ಈ ತರ ವ್ಯಾಂಟಾ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡೋದಕ್ಕೆ ಅವರು ಐದರ್ ದೆ ಮೇ ಗಿವ್ ಅ ಕ್ವಶನ್ ಇನ್ MCQ ಆರ್ 1 ಮಾರ್ಕ್ ಅಲ್ಲಿ ಕೂಡ, ಅಂದ್ರೆ ಸ್ಪ್ಲಿಟ್ ಕ್ವಶನ್ಸ್ ಅಲ್ಲಿ 1 ಮಾರ್ಕ್ ಅಲ್ಲಿ ಕೂಡ ದೆ ಮೇ ಆಸ್ಕ್. ಸೊ ಅದರ್ ದಾನ್ ದಿಸ್ ಯಾವ್ದೆಲ್ಲ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕು ಅದನ್ನ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿರ್ತೀನಿ. ಸೊ ಈಗ ಲೆಟ್ ಮಿ ಗೋ ಫಾರ್ 2 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ಸ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಓಕೆ, ಸೊ ತುಂಬಾ ಫ್ರೀಕ್ವೆಂಟ್ಲಿ ಕೇಳಿರುವಂತಹ ಕ್ವಶನ್ 2 ಮಾರ್ಕ್ ಅಲ್ಲಿ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ, ದಟ್ ಈಸ್ ಡಿಫೈನ್ ರಿವರ್ಸ್ ಆಸ್ಮೋಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ನೋಡಿ, ಆಸ್ಮೋಸಿಸ್ ನಾವು ಡಿಸ್ಕಸ್ ಮಾಡಿದ್ವಿ, ಆಸ್ಮೋಟಿಕ್ ಪ್ರೆಷರ್ ನ ಡಿಸ್ಕಸ್ ಮಾಡಿದ್ವಿ. One more question we can expect from the particular topic is reverse osmosis. ಏನಪ್ಪ ರಿವರ್ಸ್ ಆಸ್ಮೋಸಿಸ್ ಅಂತಂದ್ರೆ, ಜಸ್ಟ್ ನೇಮಲ್ಲೇ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಅವರು, ಆಸ್ಮೋಸಿಸ್ ಅನ್ನ ರಿವರ್ಸ್ ಮಾಡಬೇಕು. ಹೇಗೆ ಮಾಡೋಕ್ಕಾಗುತ್ತೆ? ಜಸ್ಟ್ ಬೈ ಅಪ್ಲೈಯಿಂಗ್ ದ ಪ್ರೆಷರ್ ಗ್ರೇಟರ್ ದ್ಯಾನ್ ದಟ್ ಆಫ್ ಆಸ್ಮೋಟಿಕ್ ಪ್ರೆಷರ್. ಹಾಗಾದ್ರೆ ಇದಕ್ಕೆ ಡೆಫಿನೇಷನ್ ಏನು ಹೇಳ್ತೇವೆ? ಇಫ್ ದ ಪ್ರೆಷರ್ ಗ್ರೇಟರ್ ದ್ಯಾನ್ if the pressure greater than osmotic pressure, if the pressure greater than osmotic pressure is applied to the solution, is applied to the solution, then the process of osmosis can be reversed. ಹಾಗಾದ್ರೆ ಆಸ್ಮೋಸಿಸ್ಗೆ ಏನು ಹೇಳಿದ್ವಿ, ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಅಂತ, ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಮ್ಯಾನರ್ ಅಲ್ಲಿ ಮೂವ್ ಆಗುತ್ತೆ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದನ್ನ ನಾನು ಇಲ್ಲಿ ಬರೆದಿರ್ತೀನಿ. ಸೊ ಇಫ್ ದ ಪ್ರೆಷರ್ ಗ್ರೇಟರ್ ದ್ಯಾನ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಅಪ್ಲೈಡ್ ಟು ದ ಸೊಲ್ಯೂಷನ್, ದೆನ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ ಫ್ರಮ್ ದ ಸೊಲ್ಯೂಷನ್ ಆಫ್ higher solute concentration to the solution of lower solute concentration through semi-permeable membrane. ಇದನ್ನೇ ನಾವು ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳ್ತೀವಿ. So only one application of reverse osmosis they have given or prescribed in a NCERT, that is, it is used for desalination of seawater. Desalination of seawater ಅಂದ್ರೆ ವಾಟರ್ ಅಲ್ಲಿ, ಸಿ ವಾಟರ್ ಅಲ್ಲಿ ಅಯಾನ್ಸ್ ಅಂದ್ರೆ ಸಾಲ್ಟ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ we can use the process reverse osmosis. ನೀವು ಮನೆಯಲ್ಲೂ ಕೂಡ ನೋಡಿರ್ಬೋದು, ಈಗ ಯಾವುದೋ ಒಂದು ವಾಟರ್ ಫಿಲ್ಟರ್ನ ನೀವು ಪರ್ಚೇಸ್ ಮಾಡಿದಿರ ಅಂತಂದ್ರೆ ಆ ವಾಟರ್ ಫಿಲ್ಟರ್ ಮೇಲೆ RO ಸಿಂಥಸಿಸ್ ಅಥವಾ RO ಟೆಕ್ನಾಲಜಿ ಅಂತೆಲ್ಲ ಕೊಟ್ಟಿರ್ತಾರೆ. ಇಟ್ಸ್ ನಥಿಂಗ್ ಬಟ್ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ. ಅಲ್ಲಿ ಕೂಡ ಅಪ್ಲೈ ಮಾಡ್ತೀವಿ. ಬಟ್ ಎಕ್ಸಾಮಲ್ಲಿ ನಿಮಗೆ ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಅದು ನಿಮಗೆ ಗೊತ್ತಿರಬೇಕಷ್ಟೆ. ಬಟ್ ವೈಲ್ ರೈಟಿಂಗ್ ಇನ್ ದ ಎಕ್ಸಾಮ್ ಯು ಶುಡ್ ರೈಟ್ ದ ಪರ್ಟಿಕ್ಯುಲರ್ ಎಕ್ಸಾಂಪಲ್ ವಿಚ್ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಇನ್ NCERT. ಬಿಕಾಸ್ ಇದು ತುಂಬ ಕಡೆ ಡಿಸ್ಕಷನ್ ಆಗ್ತಾ ಇದೆ. ತುಂಬ ಮಕ್ಕಳು ಇಟ್ ಈಸ್ ಯೂಸ್ಡ್ ಇನ್ ವಾಟರ್ ಫಿಲ್ಟರ್, ಇಟ್ ಈಸ್ ಯೂಸ್ಡ್ ಇನ್ ರಿವರ್ಸ್ ಆಸ್ಮೋಸಿಸ್, ಸಿಂಥಸಿಸ್, ವಾಟರ್ ಫಿಲ್ಟರ್ ಅಂತೆಲ್ಲ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತೆಲ್ಲ ಬರೆದಿರ್ತಾರೆ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಟು ಗೆಟಿಂಗ್ ಔಟ್ ಆ ಥರ ಸ್ಟೂಡೆಂಟ್ಸಲ್ಲಿ ಇದನ್ನೆಲ್ಲ ಅವರು ಕನ್ಸಿಡರ್ ಮಾಡ್ತಾರೆ. ಈಗ ಸ್ಟೂಡೆಂಟ್ ಬಾರ್ಡರ್ಲಿದ್ದು ಅಂತಂದರೆ ಅದನ್ನು ಕನ್ಸಿಡರ್ ಮಾಡದೆ ಅದಕ್ಕೂ ಕೂಡ ಮಾರ್ಕ್ಸ್ ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಬಟ್ ಸೇಫರ್ ಸೈಡ್ ಯಾವುದು ಎಕ್ಸಾಂಪಲನ್ನು ಅವರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ NCERTನಲ್ಲಿ, ದಟ್ ವಿ ಕ್ಯಾನ್ ರೈಟ್. ಸೊ ಹಾಗಾಗಿ ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್ ಅಂತ ಬರೆದ್ರೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸ್ಟೇಟ್ ಹೆನ್ರೀಸ್ ಲಾ ಆ್ಯಂಡ್ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ನೋಡಿ, ಯಾವುದೇ ಸ್ಟೇಟ್ಮೆಂಟಲ್ಲಿ ಮ್ಯಾಥಮೆಟಿಕಲ್ ಫಾರ್ಮ್ ಇತ್ತು ಅಂತಂದರೆ ಫಸ್ಟ್ ಲರ್ನ್ ದ ಮ್ಯಾಥಮೆಟಿಕಲ್ ಫಾರ್ಮ್. ಸೊ ಹೆನ್ರೀಸ್ ಲಾಗೆ P ಗ್ಯಾಸ್ ವಿಚ್ ಇಸ್ ಈಕ್ವಲ್ ಟು KH ಇಂಟು X ಗ್ಯಾಸ್ ಅಂತ ತಗೋತೀವಿ.
ಅದಕ್ಕೆ ಮುಂಚೆ ನಾವು ನಾರ್ಮಲಿ ಮ್ಯಾಥಮೆಟಿಕಲ್ ಫಾರ್ಮ್ ಹೇಳೋದಕ್ಕಿಂತ ಮುಂಚೆ ನೋಡಿ ಹೀಗೆ ಪಿ ಗ್ಯಾಸ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಗ್ಯಾಸ್ ಅಂತ ಹೇಳಿರ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಹಾಗಾದರೆ ಇಟ್ ಸ್ಟೇಟ್ಸ್ ದಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್ ಅಬೋವ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್ ಇನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದರೆ ಪಿ ಗ್ಯಾಸ್ ಅಂತಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್. ಪಾರ್ಷಿಯಲ್ pressure of gas above the solution is directly proportional ಯಾವುದಕ್ಕೆ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ? ಎಕ್ಸ್ ಗ್ಯಾಸ್ ಅಂತ ಹಾಕಿದೀವಿ. ಎಕ್ಸ್ ಈಸ್ ನಥಿಂಗ್ ಬಟ್ ಮೋಲ್ ಫ್ರಾಕ್ಷನ್. ಹಾಗಾದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್. ಮೋಲ್ ಫ್ರಾಕ್ಷನ್ of a gas in solution ಅಂತ ತಗೋತಾವೆ. ಸೊ ಹಾಗಾದ್ರೆ ನೀವು ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ವಿ ಕ್ಯಾನ್ ಈಸಿಲಿ ರೈಟ್ ದ ಸ್ಟೇಟ್ಮೆಂಟ್. ಹಾಗೆ ಇಲ್ಲೂ ಕೂಡ ಅಷ್ಟೇ, ಯಾವುದಾದ್ರೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಹೇಗೆ ಬರಿಬೇಕು? ಹಾಗಾದ್ರೆ ನಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ಬರೀಬೋದಾ? ನೋಡಿ, ಕೆಲವೊಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಸ್ ಇರುತ್ತೆ, ಅಂದರೆ ನೀಮಡ್ ರಿಯಾಕ್ಷನ್ಸ್ ಇರ್ಬೋದು ಅಥವಾ ಈ ಥರ ಸ್ಟೇಟ್ಮೆಂಟ್ಸ್ ಇರ್ಬೋದು. ಸೊ ಈ ಥರದನ್ನೆಲ್ಲ ಅವ್ರು ಹೇಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟೇಟ್ಮೆಂಟನ್ನು ಪ್ರೊವೈಡ್ ಮಾಡಿದರೆ ಅದೇ ಥರ ಬರೀಬೇಕಾಗತ್ತೆ. ಅದರ್ವೈಸ್ ಈಗ ನಾವು ಜನರಲ್ ರಿಯಾಕ್ಷನ್ ಯಾವುದೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೊಟ್ಟರು, ಯಾವುದೋ ಒಂದು ಡೆಫಿನೇಷನ್ ಅಂತ ಕೊಟ್ಟರು, ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಕೊಟ್ಟರು, ಅದನ್ನು ವಿ ಕ್ಯಾನ್ ರೈಟ್ ಇಟ್ ಇನ್ ಅವರ್ ಓನ್ ಸೆಂಟೆನ್ಸ್. ಬಟ್ ಈ ಸ್ಟೇಟ್ಮೆಂಟು ಮತ್ತು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಆದಷ್ಟು ಸ್ಟಿಕ್ ಆನ್ ಟು ಎನ್ ಸಿ ಆರ್ ಟಿನಲ್ಲಿ ಹೌ ದೇ ಹ್ಯಾವ್ ಫ್ರೇಮ್ಡ್ ದ ಸ್ಟೇಟ್ಮೆಂಟ್ ಅದೇ ಥರ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಹಾಗಾದ್ರೆ ಇಲ್ಲಿ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ ನಾವು ಏನು ಹಾಕಬೇಕು? ಕೆ ಹೆಚ್ ಅಂತ ಹಾಕ್ತೀವಿ. ವಾಟ್ ಈಸ್ ಮೆಂಟ್ ಬೈ ಕೆ ಹೆಚ್? ಕೆ ಹೆಚ್ ಇಸ್ ಅಂತಂದ್ರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಕೆ ಹೆಚ್ ಈಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಪಿ ಗ್ಯಾಸ್ ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಗ್ಯಾಸ್. ಎಕ್ಸ್ ಗ್ಯಾಸ್ ಅಂತಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಅ ಗ್ಯಾಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 2 more ಕ್ವಶನ್ಸ್ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು? ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ನೋಡಿ, ಎನ್ ಸಿ ಆರ್ ಟಿನಲ್ಲಿ ತುಂಬ ಲೆಂತಿ ಅಪ್ಲಿಕೇಶನ್ಸ್ ಅನ್ನ ದೇ ಹ್ಯಾವ್ ಪ್ರೊವೈಡೆಡ್ ಫಾರ್ ಹೆನ್ರೀಸ್ ಲಾ. ಹಾಗಾದ್ರೆ ಅಷ್ಟು ಬರೀಬೇಕಾಗತ್ತಾ? ನೋ, ಇಟ್ಸ್ ವೆರಿ ಸಿಂಪಲ್. ನಾನಿಲ್ಲಿ ಎನಿ 2 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಅಂತ ಕ್ವಶನ್ಸ್ ಕೊಡ್ತಾರೆ, ಬಟ್ 4 ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾನ ಕೊಟ್ಟಿರ್ತೀನಿ ಇನ್ ಅ ವೆರಿ ಸಿಂಪಲ್ ಮ್ಯಾನರ್. ಅದನ್ನೇ ನಾನು ಹೇಳಿದ್ದು, ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸು ಅಥವಾ ಜನರಲೈಸ್ ಮಾಡಿ ಅವರು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತಂದ್ರೆ ವಿ ಕ್ಯಾನ್ ರೈಟ್ ಇಟ್ ಇನ್ ಅವರ್ ಓನ್ ಸೆಂಟೆನ್ಸ್. ಹಾಗಾದ್ರೆ ಯಾವ್ದೆಲ್ಲ ಅಪ್ಲಿಕೇಶನ್ಸ್ ನಾವು ನೆನ್ಪಿಟ್ಕೋಬಹುದು? ನೋಡಿ, ಇಲ್ಲಿ ಫಾರ್ ಇನ್ಕ್ರೀಸಿಂಗ್ ದ ಸಾಲ್ಯುಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಅಂಡ್ ಸೋಡಾ ವಾಟರು, ಸಾಫ್ಟ್ ಡ್ರಿಂಕ್ಸು ಇದನ್ನೆಲ್ಲ ಏನ್ ಮಾಡ್ತಾರೆ? ದೇ ಹ್ಯಾವ್ ಪ್ರಿಫರ್ಡ್ ದೀಸ್ ಸಾಫ್ಟ್ ಡ್ರಿಂಕ್ಸ್ ಬೈ ಅಪ್ಲೈಯಿಂಗ್ ಮೋರ್ ಪ್ರೆಷರ್ ಅಪ್ಲೈ ಮಾಡಿ ನಮಗೆ ಸಾಫ್ಟ್ ಡ್ರಿಂಕ್ಸು, ಸೋಡಾ ವಾಟರ್ನ ಸೀಲ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಯಾಕೆ ನಮಗೆ ಯಾವುದೋ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಮಾಡ್ತಿರ್ತೀವಿ, ನಾವು ಸಾಫ್ಟ್ ಡ್ರಿಂಕ್ಸ್ ಅನ್ನ ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಈ ತರ ಓಪನ್ ಮಾಡಿದ್ರೆ ಸೊ ಎಫರ್ವೆಸೆನ್ಸ್ ಬರುತ್ತೆ, ಚಿಮ್ಮುತ್ತೆ ಹೊರಗಡೆ ಎಲ್ಲ ಸೊಲ್ಯೂಷನ್. ಯಾಕೆ ಅಂತಂದ್ರೆ ಬಿಕಾಸ್ ದೇ ಆರ್ ಸೀಲ್ಡ್ ಅಂಡರ್ ವೆರಿ ಹೈ ಪ್ರೆಷರ್. ಸೊ ಹೆನ್ರೀಸ್ ಲಾ ಅಪ್ಲೈ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪ್ರೊಡಕ್ಷನ್ ಆಫ್ ಕಾರ್ಬೋನೇಟೆಡ್ ಬೆವರೇಜಸ್. ಎನಿ ಕಾರ್ಬೋನೇಟೆಡ್ ಬೆವರೇಜಸ್ ಅಲ್ಲಿ ಈಗ ನೀವು ಲೇಸ್ ಪ್ಯಾಕೆಟ್ ನೋಡ್ತೀರಾ, ಅದರಲ್ಲಿ ಲೇಸ್ ಪ್ಯಾಕೆಟ್ ಅಲ್ಲಿ ನಂಬರ್ ಆಫ್ ಲೇಸ್ ಚಿಪ್ಸ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಗ್ಯಾಸೇ ಇರುತ್ತೆ. ಸೊ ಅದನ್ನು ಕೂಡ ಕಾರ್ಬೋನೇಟೆಡ್ ಬೆವರೇಜಸ್ ಅಂತಾನೆ ಹೇಳ್ತೀವಿ. ಸೊ ಅದು ಕೂಡ ಪ್ರೊಡಕ್ಷನ್ ಆಫ್ ಅ ಕಾರ್ಬೋನೇಟೆಡ್ ಬೆವರೇಜಸ್ ಅಲ್ಲಿ ನಾವು ಹೆನ್ರೀಸ್ ಲಾ ಅಪ್ಲಿಕೇಶನ್ಸ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಡೀಪ್ ಸಿ ಡೈವರ್ಸ್ ಏನ್ ಯೂಸ್ ಮಾಡ್ತೀವಿ, ಆ ಡೀಪ್ ಸಿ ಡೈವರ್ಸ್ ಅಲ್ಲಿ ವೈಲ್ ಡೈವಿಂಗ್ ಟು ಪ್ರಿವೆಂಟ್ ಬೆಂಡ್ಸ್ ಹೆನ್ರೀಸ್ ಲಾ ಈಸ್ ಅಪ್ಲಿಕೇಬಲ್. ಅಲ್ಲಿ ಕೂಡ ನಾವು ಹೆನ್ರೀಸ್ ಲಾನ ಅಪ್ಲಿಕೇಶನ್ಸ್ ಅನ್ನ ನೋಡ್ತೀವಿ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಕ್ಲೈಂಬರ್ಸ್ ಅಟ್ ಹೈ ಆಲ್ಟಿಟ್ಯೂಡ್ ಟು ಪ್ರಿವೆಂಟ್ ದೆಮ್ ಫ್ರಮ್ ಅನಾಕ್ಸಿಯಾ. ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರ್ತಾರೆ, ಅವ್ರು ಅಲ್ಲೇ ಏನಾದರೂ ಮನೆ ಇರುತ್ತೆ ಅಥವಾ ಏನೋ ಒಂದು ಟ್ರೆಕ್ಕಿಂಗಿಗೆ ಹೋಗ್ತಾರೆ ಅಥವಾ ಹೈ ಕ್ಲೈಂಬಿಂಗ್. ಸೊ ಡೈಲಿ ಹಾಬಿ ಇರುತ್ತೆ, ಅವರು ರೆಗ್ಯುಲರ್ ಆಗಿ ಕ್ಲೈಂಬಿಂಗ್ ಮಾಡ್ತಿರ್ತಾರೆ, ಮೌಂಟೇನ್ಸ್ ಅಲ್ಲಿ ಇರ್ತಾರೆ, ಸೊ ಅಲ್ಲೇ ವಾಸ ಇರೋರು ಇರ್ತಾರೆ. ಅವ್ರಿಗೆಲ್ಲ ಹೇಗೆ? ಸೊ ಇಫ್ ವಿ ಲಿವ್ ಇನ್ ಅ ಹೈ ಆಲ್ಟಿಟ್ಯೂಡ್, ನಮಗಲ್ಲಿ ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಪರ್ಸೆಂಟೇಜ್ ವಿಲ್ ಬಿ ವೆರಿ ಲೆಸ್. ಸೊ ಈಸಿಲಿ ಥಿಂಕ್ ಮಾಡೋದಕ್ಕಾಗಲ್ಲ. ಸೊ ಇಟ್ಸ್ ಡಿಫಿಕಲ್ಟ್ ಟು ಥಿಂಕ್. ಜೊತೆಗೆ ಸ್ವಲ್ಪ ತಲೆ ಸುತ್ತೋದು, ಅಥವಾ ನಿಮಗೆ ಗೊತ್ತಿರುತ್ತೆ ಸೊ ಆಕ್ಸಿಜನ್ ಪರ್ಸೆಂಟೇಜ್ ನಮಗೆ ಎಷ್ಟು ರಿಕ್ವೈರ್ಡ್ ಇರುತ್ತೆ ಅಂತ, ಡಿಸಾಲ್ವ್ಡ್ ಆಕ್ಸಿಜನ್ನು ಏರಲ್ಲಿ ಅದು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೋ ಮೆನಿ ಕಾನ್ಸಿಕ್ವೆನ್ಸಸ್, ಅದೆಲ್ಲ ಎಫೆಕ್ಟ್ಸ್ ಆಗುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಮೆಡಿಕಲ್ ಕಂಡೀಷನ್ ನಾವು ವಿ ಕ್ಯಾನ್ ಕಾಲ್ ದಟ್ ಆಸ್ ಅನಾಕ್ಸಿಯಾ.
ಸೊ ಹಾಗಾದ್ರೆ ಇಟ್ ಹೆಲ್ಪ್ಸ್ ಕ್ಲೈಂಬರ್ಸ್ ಅಟ್ ಹೈ ಆಲ್ಟಿಟ್ಯೂಡ್ ಟು ಪ್ರಿವೆಂಟ್ ದೆಮ್ ಫ್ರಮ್ ಅನಾಕ್ಸಿಯಾ. ಅನಾಕ್ಸಿಯಾ ಅನ್ನೋ ಒಂದು ಮೆಡಿಕಲ್ ಟರ್ಮ್ ಇಂದ ಪ್ರಿವೆಂಟ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ಹೆನ್ರೀಸ್ ಲಾ. ಅಪ್ಲಿಕೇಶನ್ಸ್, ಈ 4 ಅಪ್ಲಿಕೇಶನ್ಸ್ ಅಲ್ಲಿ ವಿ ಕ್ಯಾನ್ ರೈಟ್ ಆರ್ ವಿ ಕ್ಯಾನ್ ರಿಮೆಂಬರ್ ಎನಿ 2. ಬಟ್ MCQs ಅಲ್ಲಿ ಅವರು ಈ ಲಾಸ್ಟ್ 2 ಅಪ್ಲಿಕೇಶನ್ಸ್ ಏನು ಕೊಟ್ಟಿದ್ದೀನಲ್ವಾ, ಆ ಮೆಡಿಕಲ್ ಟರ್ಮ್ಸ್ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ದಟ್ ಲರ್ನ್ ಆಲ್ ದೀಸ್ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ಬೋದು, ಸ್ಟೇಟ್ ರೌಲ್ಸ್ ಲಾ ಅಂಡ್ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಹೆನ್ರೀಸ್ ಲಾ ನಾವು ಪ್ರಿಪೇರ್ ಆಗ್ತಾ ಇದೀವಿ ಅಂತಂದ್ರೆ ವಿ ಶುಡ್ ಆಲ್ಸೋ ಪ್ರಿಪೇರ್ ರೌಲ್ಸ್ ಲಾ, ಬಿಕಾಸ್ ರೌಲ್ಸ್ ಲಾ ಮೇಲೆ ನಾವು ಐಡಿಯಲ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್, ಈ ಥರದ್ದೆಲ್ಲ ತುಂಬಾ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಬನ್ನಿ, ರೌಲ್ಸ್ ಲಾ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಜೊತೆಗೆ ಅದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮ್ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಬಿಫೋರ್ ಗೋಯಿಂಗ್ ಟು ರೌಲ್ಸ್ ಲಾ, ಫಸ್ಟ್ ವಿ ಶುಡ್ ಕನ್ಸಿಡರ್ ವೋಲಟೈಲ್ ಲಿಕ್ವಿಡ್ ಮಿಕ್ಸ್ಚರ್. ವೋಲಟೈಲ್ ಲಿಕ್ವಿಡ್ ಮಿಕ್ಸ್ಚರ್ ಅಂತಂದ್ರೆ ದ ಲಿಕ್ವಿಡ್ ಹ್ಯಾಸ್ 2 ಕಾಂಪೋನೆಂಟ್. ಬಿಕಾಸ್ ನಾವು ಸೊಲ್ಯೂಷನ್ಸ್ ಚಾಪ್ಟರ್ ಅಲ್ಲಿ ಮೇನ್ಲಿ ನಾವು ಡಿಸ್ಕಸ್ ಮಾಡೋದು ಬೈನರಿ ಸೊಲ್ಯೂಷನ್ಸ್ ಅಲ್ಲಿ. ಬೈನರಿ ಸೊಲ್ಯೂಷನ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್. ಬೈನರಿ ಅಂತಂದ್ರೆ 2 ಕಾಂಪೋನೆಂಟ್ ಇರಬೇಕು, ಅದರಲ್ಲಿ ಒಂದು ಲಾರ್ಜ್ ಎಕ್ಸ್ಟೆಂಟ್ ಇರುತ್ತೆ, ಇನ್ನೊಂದು ಸ್ಮಾಲ್ ಎಕ್ಸ್ಟೆಂಟ್ ಇರುತ್ತೆ. ಸೊ ಆ ಕಾಂಪೋನೆಂಟ್ಸ್ ನ ಮೋಸ್ಟ್ ಆಫ್ ದ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕಾಂಪೋನೆಂಟ್ 1, ಕಾಂಪೋನೆಂಟ್ 2 ಅಂತ, ಅಥವಾ ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕಾಂಪೋನೆಂಟ್ ಎ, ಕಾಂಪೋನೆಂಟ್ ಬಿ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ನಾರ್ಮಲಿ ಕಾಂಪೋನೆಂಟ್ 1 ಹೇಳ್ತಿದ್ದಾರೆ, ಆರ್ ಎಲ್ಸ್ ಕಾಂಪೋನೆಂಟ್ ಎ ಅಂತ ಕೊಡ್ತಿದ್ದಾರೆ ಅಂತಂದ್ರೆ ದಟ್ ರೆಪ್ರೆಸೆಂಟ್ಸ್ ದ ಸಾಲ್ವೆಂಟ್ ಅಂತ. ಕಾಂಪೋನೆಂಟ್ 2 ಅಂತ ಕೊಟ್ರು, ಆರ್ ಕಾಂಪೋನೆಂಟ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದಟ್ ನಾರ್ಮಲಿ ರೆಪ್ರೆಸೆಂಟ್ಸ್ ದ ಸಲ್ಯೂಟ್ ಕಾಂಪೋನೆಂಟ್. ನೋಡಿ, ಹಾಗಾದ್ರೆ ಇಲ್ಲೂ ಅಷ್ಟೇ ನಾನು ಹೇಳಿದೆ ಅವಾಗ್ಲೇನೆ, ಸ್ಟೇಟ್ಮೆಂಟ್ ಯಾವ್ದಾದ್ರು ಮ್ಯಾಥಮೆಟಿಕಲ್ ಫಾರ್ಮ್ ಇರುವಂತ ಸ್ಟೇಟ್ಮೆಂಟ್ಸ್ ಇತ್ತು ಅಂತಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಮ್ಯಾಥಮೆಟಿಕಲ್ ಫಾರ್ಮ್. ನಿಮಗೆ ಮ್ಯಾಥಮೆಟಿಕಲ್ ಫಾರ್ಮ್ ಕರೆಕ್ಟ್ ಆಗಿ ಅರ್ಥ ಆಗಿತ್ತು ಅಂತಂದ್ರೆ ವಿ ಕ್ಯಾನ್ ಈಸಿಲಿ ರೈಟ್ ದ ಸ್ಟೇಟ್ಮೆಂಟ್. ಹಾಗಾದ್ರೆ ರೌಲ್ಸ್ ಲಾಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನು, P1 ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು X1. ನಾ ಹೇಳಿದೆ ವಿ ಆರ್ ಕನ್ಸಿಡರಿಂಗ್ ಅ ಬೈನರಿ ಸೊಲ್ಯೂಷನ್, ಸಲ್ಯೂಟ್ ಮತ್ತೆ ಸಾಲ್ವೆಂಟ್ 2 ಕಾಂಪೋನೆಂಟ್ ಇರುತ್ತೆ ಅಂತ. ಹಾಗಾದ್ರೆ P1 ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಸಾಲ್ವೆಂಟ್ ಅಂತ, X1 ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಅ ಸಾಲ್ವೆಂಟ್. ಹಾಗಾದ್ರೆ ಅದಕ್ಕೆ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಗೊತ್ತಾಯ್ತು. ಹಾಗೆ ನಾವು ಸಾಲ್ವೆಂಟ್ ಆಯ್ತು, ಸಲ್ಯೂಟ್ ಕಾನ್ಸಂಟ್ರೇಷನ್ ನೋಡ್ಬೇಕಾದ್ರೆ P2 ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು X2 ಅಂತ ಬರಿತೀವಿ. ಸೊ ಹೌ ಕ್ಯಾನ್ ವಿ ಸ್ಟೇಟ್ ರೌಲ್ಸ್ ಲಾ ಆಫ್ ಅ ಲಿಕ್ವಿಡ್ ಮಿಕ್ಸ್ಚರ್, ಬೈನರಿ ವೋಲಟೈಲ್ ಲಿಕ್ವಿಡ್ ಮಿಕ್ಸ್ಚರ್ ಅಂತಂದ್ರೆ in a volatile liquid mixture partial pressure of each component is directly proportional to its mole fraction in a mixture at a given constant temperature ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಏನು ಮ್ಯಾಥಮೆಟಿಕಲ್ ಫಾರ್ಮ್ ನೀವು ರೆಪ್ರೆಸೆಂಟ್ ಮಾಡಿದ್ರ ಸೇಮ್ ಮ್ಯಾಥಮೆಟಿಕಲ್ ಫಾರ್ಮ್ನೇ ಅವರು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರ್ತಾರೆ. ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ in a volatile liquid mixture is directly proportional to its mole fraction in a solution at a given constant temperature is known as Raoult's law. ಹಾಗಾದ್ರೆ ಇಲ್ಲಿ ನಾವು ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ ವಾಟ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಅಂತಂದ್ರೆ ನೋಡಿ, P1 ನಾಟ್, P2 ನಾಟ್, ಅಥವಾ ಅವರು AB ನ ರೆಪ್ರೆಸೆಂಟ್ ಮಾಡಿದ್ರೆ PA ನಾಟ್, PB ನಾಟ್ ಅಂತ ಹೇಳಿರ್ತೀವಿ. ಹಾಗಾದ್ರೆ P1 P2 ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಕಾಂಪೋನೆಂಟ್ ಇನ್ ಅ ಮಿಕ್ಸ್ಚರ್. ವಾಟ್ ಈಸ್ ಮೆಂಟ್ ಬೈ P1 ನಾಟ್ ಅಂಡ್ P2 ನಾಟ್? ಹಾಗಾದ್ರೆ P1 ನಾಟ್, P2 ನಾಟ್ ನಾವೆಲ್ಲ ನಾಟ್ ಅಂತ ರೆಪ್ರೆಸೆಂಟ್ ಮಾಡಿರ್ತೀವಿ. ದಟ್ ರೆಪ್ರೆಸೆಂಟ್ಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಕಾಂಪೋನೆಂಟ್ ಇನ್ ಇಟ್ಸ್ ಪ್ಯೂರ್ ಸ್ಟೇಟ್ ಅಂತ. ಹಾಗಾದ್ರೆ P1 ನಾಟ್ ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಸಾಲ್ವೆಂಟ್ ಇನ್ ಇಟ್ಸ್ ಪ್ಯೂರ್ ಸ್ಟೇಟ್, P2 ನಾಟ್ ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಸಲ್ಯೂಟ್ ಇನ್ ಇಟ್ಸ್ ಪ್ಯೂರ್ ಸ್ಟೇಟ್ ಅಂತ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬಾ ಸರಿ ರಿಪೀಟ್ ಆಗಿದೆ ಅಂಡ್ ಇಟ್ಸ್ ವೆರಿ ಸಿಂಪಲ್. ಇದನ್ನ ಈಸಿಯಾಗಿ ನೀವು ನೆನಪಲ್ಲಿ ಇಟ್ಕೋಬಹುದು, ಮೆಮೊರೈಸ್ ಮಾಡ್ಕೋಬಹುದು. ಅಗೇನ್ ಬೈ ಕೀಪಿಂಗ್ ಇನ್ ಅ ರಿಲೇಷನ್ ಮ್ಯಾಥಮೆಟಿಕಲ್ ಫಾರ್ಮ್ ಟೈಪ್ ಅಲ್ಲಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ವಿ ಕ್ಯಾನ್ ಈಸಿಲಿ ರೈಟ್ ದ ರಿಲೇಷನ್ ಬಿಟ್ವೀನ್ ಟೆಂಪರೇಚರ್, ಪ್ರೆಷರ್ ವಿತ್ ಸಾಲ್ಯುಬಿಲಿಟಿ. ಕ್ವಶನ್ ಹೀಗೆ ಕೇಳಿರ್ತಾರೆ ತುಂಬಾ ಸರಿ, ಹೌ ಟೆಂಪರೇಚರ್ ಅಂಡ್ ಪ್ರೆಷರ್ ಅಫೆಕ್ಟ್ಸ್ ದ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಂತ. ಸೊ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದ್ರೆ ನೋಡಿ ಹೀಗೆ, ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್, ನಾನು ಹೇಳ್ತಾ ಇರೋದು ಸಾಲ್ಯುಬಿಲಿಟಿ ಆಫ್
ಗ್ಯಾಸ್ ಇನ್ ಲಿಕ್ವಿಡ್, ಈ ಮ್ಯಾಥಮೆಟಿಕಲ್ ಫಾರ್ಮ್ ಅಪ್ಲೈ ಆಗೋದು ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ಗೆ ಅಷ್ಟೇ. ಸೊ ಹಾಗಾಗಿ ಇದನ್ನ ಮಾತ್ರ ನೆನ್ಪಿಟ್ಕೊಂಡಿರಿ. ಗ್ಯಾಸ್ ಇನ್ ಲಿಕ್ವಿಡ್ಸ್ ಅಲ್ಲಿ ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತಂದ್ರೆ ಇಫ್ ದ ಪ್ರೆಷರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತಂದ್ರೆ ಸೊ ಇಫ್ ಟೆಂಪರೇಚರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್ ಅಂತ. ಯಾಕೆ ಹೀಗಾಗಬೇಕು? ಅಫ್ಕೋರ್ಸ್ ನಾವು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಡಿಸ್ಕಸ್ ಮಾಡಿದ್ವಿ, ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಪಿ ಗ್ಯಾಸ್ ವಿಚ್ ಇಸ್ ಈಕ್ವಲ್ ಟು KH ಇಂಟು ಎಕ್ಸ್ ಗ್ಯಾಸ್ ಅಂತ ಹೇಳಿದ್ವಿ. ಸೊ ಅಲ್ಲಿ ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಅಂತ ಹೇಳಿರ್ತೀವಿ. ಸೊ ಹಾಗೆ ಟೆಂಪರೇಚರ್ ಯಾಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಗ್ಯಾಸ್ ಇನ್ ಲಿಕ್ವಿಡ್ ಅಂತಂದ್ರೆ ಈ ಪ್ರೋಸೆಸ್ ಇದೆ ಅಲ್ವಾ, ಗ್ಯಾಸ್ ಇನ್ ಲಿಕ್ವಿಡ್. ಸೊ ಆ ಡಿಸಲ್ಯೂಷನ್ ಪ್ರೋಸೆಸ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಬಂದು ಎಕ್ಸೋಥರ್ಮಿಕ್ ಆಗಿರುತ್ತೆ. ಎಕ್ಸೋಥರ್ಮಿಕ್ ಅಂದ್ರೆ ಏನು? ಸೊ ನಾರ್ಮಲಿ ಎಕ್ಸೋಥರ್ಮಿಕ್ ಅಂತಂದ್ರೆ ಹೀಟ್ ಎನರ್ಜಿ ಲಿಬರೇಟ್ ಆಗಬೇಕು. ಸೊ ಆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ನಾವು Le Chatelet's ಪ್ರಿನ್ಸಿಪಲ್ ಅನ್ನು ಡಿಸ್ಕಸ್ ಮಾಡುವಾಗ ಈಕ್ವಿಲಿಬ್ರಿಯಂ ಚಾಪ್ಟರ್ ಅಲ್ಲಿ ಹೇಳಿರ್ತೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಅಂದ್ರೆ ಇಟ್ ಈಸ್ ಫೇವರಬಲ್ ಕಂಡೀಷನ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಲೆಸ್ ಟೆಂಪರೇಚರ್ ಅಂತ. ಟೆಂಪರೇಚರ್ ಕಡಿಮೆ ಇತ್ತು ಅಂತಂದ್ರೆ ರಿಯಾಕ್ಷನ್ ಫೇವರಬಲ್ ಇರುತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ. ಹಾಗಾದ್ರೆ ಎಂಡೋಥರ್ಮಿಕ್ಗೆ ಟೆಂಪರೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಹೇಳಿರ್ತೀವಿ. ಸೊ ಅದಕ್ಕೆ ಈ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಬಂದ್ರೆ ಟೆಂಪರೇಚರ್ ಅಷ್ಟೇ ಡಿಪೆಂಡ್ ಆಗುತ್ತೆ, ಟೆಂಪರೇಚರ್ ಮೇಲೆ, ಸಾಲ್ಯುಬಿಲಿಟಿ ಪ್ರೆಷರ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅಲ್ಲಿ ಟೆಂಪರೇಚರ್ಲಿ ಟೂ ಕಂಡೀಷನ್ ಬರುತ್ತೆ. ಎಂಡೋಥರ್ಮಿಕ್ ಪ್ರೋಸೆಸ್ ಇತ್ತು ಅಂತಂದ್ರೆ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಅಂತ ಹೇಳಿರ್ತೀವಿ. ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಬಂದ್ರೆ ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಅಂತ ಹೇಳಿರ್ತೀವಿ. ಸಿನ್ಸ್ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಕಂಪ್ಲೀಟ್ಲಿ ಎಕ್ಸೋಥರ್ಮಿಕ್ ಆಗಿರೋದಕ್ಕೆ ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ ಆಗುತ್ತೆ. ಡಿಫೈನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂಡ್ ರೈಟ್ ದ ನೇಮ್ಸ್ ಆಫ್ ಆಲ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಇದೊಂದು ಸಿಂಪಲ್ ಕ್ವಶನ್ಸ್ ಅಂತತೆ. ಸೊ 2 ಮಾರ್ಕಿಗೆ ನಾರ್ಮಲಿ ಕೇಳ್ತಾ ಇರ್ತಾರೆ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಡೆಫಿನೇಷನ್ ಏನು? ನಾರ್ಮಲಿ ಪ್ರಾಪರ್ಟೀಸ್ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳಿರ್ತೀವಿ. ಬಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ವೇರ್ ದ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ರಾದರ್ ದ್ಯಾನ್ ಇಟ್ಸ್ ನೇಚರ್. ಹಾಗಾದ್ರೆ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಯಾವ್ದೆಲ್ಲ ಪ್ರಾಪರ್ಟೀಸ್ ಡಿಪೆಂಡ್ ಆಗುತ್ತೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ನ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್. ಯಾವ್ದೆಲ್ಲ ನಮ್ಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಎಕ್ಸಾಂಪಲ್ ಇರುತ್ತೆ ಅಂದ್ರೆ ದೇ ವಿಲ್ ನಾಟ್ ಆಸ್ಕ್ ರೈಟ್ ಆಲ್ ದ ನೇಮ್ಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಬಟ್ ಎನಿ 1 or 2 ಕಾಲಿಗೇಟಿವ್ ಪ್ರಾಪರ್ಟೀಸ್ ನೇಮಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಬಟ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಇರುತ್ತೆ, ಎಲ್ಲದನ್ನು ನಾವು ನೆನ್ಪಿಟ್ಕೋಬೇಕು. ನೋಡಿ, ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ರಿಲೇಟಿವ್ lowering of vapor pressure or LVP ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ನೆನ್ಪಿಟ್ಕೊಂಡಿರ್ತೇವೆ. ನೆಕ್ಸ್ಟ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ನೆಕ್ಸ್ಟ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್, ಇನ್ನೊಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. So these are the 4 colligative properties we have: relative lowering of vapor pressure, elevation of boiling point, depression of freezing point, and osmotic pressure. So next questions ಏನಿರಬಹುದು 2 marks ಅಲ್ಲಿ they may ask, okay, define azeotropes and explain the types ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ we can expect many types of question. ಒಂದು define azeotropes ಅಂತ ಕೇಳಿರ್ತಾರೆ, write its types ಅಂತ ಕೇಳಿರ್ಬೋದು, ಅಥವಾ ಡಿಫೈನ್ ದ ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ಅಲಾಂಗ್ ವಿತ್ ದ ಎಕ್ಸಾಂಪಲ್ಸ್ ಅಂತ ಕೂಡ ಕೇಳಿರ್ತಾರೆ. ಸೊ ಫಸ್ಟ್ ಅಜಿಯೋಟ್ರೋಪಿಗೆ ಡೆಫಿನೇಷನ್ ಹೇಳ್ಬೇಡ. ಅಜಿಯೋಟ್ರೋಪ್ಸ್ ಆರ್ ದ ಲಿಕ್ವಿಡ್ ಮಿಕ್ಸ್ಚರ್ ವೇರ್ ದೇ ಹ್ಯಾವ್ ಅ ಸೇಮ್ ಕಾಂಪೋಸಿಷನ್ ಬೋತ್ ಇನ್ ಲಿಕ್ವಿಡ್ ಫೇಸ್ ಆಸ್ ವೆಲ್ ಆಸ್ ಇನ್ ವೇಪರ್ ಫೇಸ್ ಅಂಡ್ ದ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅಂದ್ರೆ ಯಾವ ಒಂದು ಲಿಕ್ವಿಡ್ ಮಿಕ್ಸ್ಚರು ದೇ ಹ್ಯಾವ್ ಅ ಸೇಮ್ ಕಾಂಪೋಸಿಷನ್ both in liquid and in vapor phase. liquid ಮತ್ತೆ vapor phase ಅಲ್ಲಿ ಎರಡು ಫಿಸಿಕಲ್ ಸ್ಟೇಟ್ ಅಲ್ಲಿ ಕಾಂಪೋಸಿಷನ್ ಸೇಮ್ ಇದ್ದು, if they boils at same constant temperature ಅಲ್ಲಿ ಬಾಯ್ಲ್ ಕೂಡ ಆಗ್ತಾ ಇದೆ ಅಂತಂದ್ರೆ such type of mixtures are known as
ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ಸ್. ನಾ ಹೇಳಿದೆ ಅಸಿಯೋಟ್ರೋಪ್ಸ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್. ಒಂದು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಡೆಫಿನೇಷನ್ ಕೇಳಿದ್ರೆ ಏನ್ ಬರೀತೀರಾ? ಇಟ್ಸ್ ವೆರಿ ಸಿಂಪಲ್. ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಅಂತಂದ್ರೆ ದ ಅಸಿಯೋಟ್ರೋಪ್ ಫಾರ್ಮ್ಡ್ ವೆನ್ ದ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ ರೌಲ್ಟ್ಸ್ ಲಾ ಅಂತಂದ್ರೆ ಅದು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪಿಗೆ ಬರುತ್ತೆ. ಹಾಗಾದ್ರೆ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ನೆನ್ಪಿಟ್ಕೊಳ್ಳೋದು, ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ದ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ. ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಇದೆ ಅಂತಂದ್ರೆ ನಾರ್ಮಲಿ ಅದು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಆಗಿರುತ್ತೆ. ಹಾಗಾದ್ರೆ ಇನ್ನೊಂದು ಆಪೋಸಿಟ್ ನೇಚರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂತಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಲಾರ್ಜ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ. ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ ಇತ್ತು ಅಂತಂದ್ರೆ ಸಚ್ ಟೈಪ್ ಆಫ್ ಅಸಿಯೋಟ್ರೋಪ್ಸ್ ಆರ್ ನೋನ್ ಆಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ನೋಡಿ ಇಲ್ಲೂ ಅಷ್ಟೇ ವಿ ಹ್ಯಾವ್ ಅ ಡಿಫರೆಂಟ್ ಎಕ್ಸಾಂಪಲ್ಸ್, ಬಟ್ NCERT ನಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡಿರೋ ಎಕ್ಸಾಂಪಲ್ ಅನ್ನ ಪ್ರಿಫರ್ ಮಾಡ್ತೀವಿ ನಾವು. ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂತ ಬಂದ್ರೆ 95% ಎಥೆನಾಲ್ ಅಂತ ಹೇಳ್ತೀವಿ. 95% ಎಥೆನಾಲ್ ಅಂತಂದ್ರೆ ಸೊ ಇನ್ ರಿಮೈನಿಂಗ್ 5% ಆಬ್ವಿಯಸ್ಲಿ ವಾಟರ್ ಇರುತ್ತೆ. 95% ಎಥೆನಾಲ್ ಅಂಡ್ 5% ವಾಟರ್. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂತ ಬಂದ್ರೆ 68% HNO3 ಇರುತ್ತೆ. ಹಾಗಾದ್ರೆ ರಿಮೈನಿಂಗ್ 32% ಇಲ್ಲಿ ಕೂಡ ವಾಟರ್ ಇರುತ್ತೆ. ಸೊ ಈ ಎರಡು ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಅನ್ನ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಇನ್ ದ NCERT ಫಾರ್ ಅ ಮಿನಿಮಮ್ ಆಸ್ ವೆಲ್ ಆಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಮಿನಿಮಮ್ ಬಾಯ್ಲಿಂಗ್ 95% ಎಥೆನಾಲ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ 68% ನೈಟ್ರಿಕ್ ಆಸಿಡ್. ಬೇರೆ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸ್ ಅಲ್ಲಿ? ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಪ್ರಾಬ್ಲಮ್ಸ್ ಆನ್ ಹೆನ್ರೀಸ್ ಲಾ ಅಂಡ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಮೇಲೆ ನಾವು ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಮೇಲೆ 2 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. RLs ಅವರು ತುಂಬಾ ಸಿಂಪಲ್ ಆಗಿ ನಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಆರ್ ನೆಗೆಟಿವ್ ಡಿವಿಯೇಷನ್ ಬರೀರಿ ಅಂತ ಕೇಳ್ಬೋದು. ಈ ತರ ತುಂಬಾ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ನಾವು ಹೇಳಿದಾಗೆ they may ask the questions with respect to Henry's law statement ಅಥವಾ ಮ್ಯಾಥಮೆಟಿಕಲ್ ಫಾರ್ಮ್ ಮೇಲೆ ಅವರು ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳಿದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಲೆಟ್ ಮಿ ಡಿಸ್ಕಸ್ ಹಿಯರ್. Calculate the mole fraction of carbon dioxide in 1 liter of soda water sealed under a pressure of 3.5 bar at 298 Kelvin. KH given is 1.67 into 10 power minus 3 bar. ಹಾಗಾದ್ರೆ ನೋಡಿ we can rearrange the mathematical expression of Henry's law. Henry's law ನಾವು ಈ ತರ ಹೇಳಿದ್ವಿ, P gas which is equal to KH gas into X ಅಂತ. ನಾವೀಗ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ವಿಲ್ ಕೀಪ್ ಮೋಲ್ ಫ್ರಾಕ್ಷನ್ ಇನ್ ಒನ್ ಸೈಡ್ ಅಂಡ್ ವಿ ಕ್ಯಾನ್ ಶಿಫ್ಟ್ ದಿಸ್ Henry's law constant to the opposite side. ಆ ತರ ಶಿಫ್ಟ್ ಮಾಡಿದ್ರೆ you will get a expression like this. Mole fraction of a carbon dioxide which is equal to partial pressure of a carbon dioxide divided by Henry's law constant. ಹಾಗಾದ್ರೆ ಲೆಟ್ ಮಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಯಾವುದೇ ನ್ಯೂಮರಿಕಲ್ಸ್ ಮಾಡುವಾಗ ಫಸ್ಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ ರೈಟ್ ದ ಗಿವನ್ ಟರ್ಮ್ಸ್ ಅನ್ನ ಬರ್ಕೊಂಡಿರಿ. ಗಿವನ್ ಟರ್ಮ್ಸ್ ಅನ್ನ ಬರ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಅಪ್ಲೈ. ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ನಾವು ಏನು ಫೈಂಡ್ ಔಟ್ ಮಾಡಬೇಕು ಅದೆಲ್ಲ ಗೊತ್ತಾಗುತ್ತೆ. ಕೆಲವೊಂದು ಕಡೆ ಎಲ್ಲೋ ನಮಗೆ ಆ ನ್ಯೂಮರಿಕಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿರ್ತೀವಿ ಅಥವಾ ತುಂಬಾ ಕಡೆ ಅದನ್ನ ಡಿಸ್ಕಸ್ ಮಾಡಿರ್ತೀವಿ, ತುಂಬಾ ಎಕ್ಸಾಮ್ಸ್ ಅಲ್ಲಿ ಅದನ್ನ ಅಟೆಂಡ್ ಮಾಡಿರ್ತೀವಿ. ಇವೊಂದು ಫೈನಲ್ ಎಕ್ಸಾಮ್ ಅಂತಂದ್ರೆ ಒಂದು ಸ್ವಲ್ಪ ಫಿಯರ್ ಇದ್ದೇ ಇರುತ್ತೆ. ಆ ಫಿಯರ್ ಅಲ್ಲಿ ನಾವು ಅದನ್ನ ಮರ್ತೋಗೋ ಚಾನ್ಸಸ್ ಇರ್ಬೋದು, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ಬೋದು. ಇಫ್ ಯು ರೈಟ್ ದ ಗಿವನ್ ಟರ್ಮ್ಸ್ ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಏನೆಲ್ಲ ಪ್ರೊವೈಡ್ ಮಾಡಿದರೆ KH ವ್ಯಾಲ್ಯೂ ದೇ ಹ್ಯಾವ್ ಪ್ರೊವೈಡೆಡ್, ಅದನ್ನ ಬರ್ಕೊಂಡಿರಿ. ನೆಕ್ಸ್ಟು ಅಂಡರ್ ಪ್ರೆಷರ್ ಅನ್ನ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಪ್ರೆಷರ್ ಅದನ್ನು ಕೂಡ ಬರ್ಕೋತಾರೆ. ಸೊ ಹಾಗಾದ್ರೆ ಅದೇ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3.5 ಬಾರ್ ಅಟ್ 298 Kelvin. KH value given is 1.67 into 10 power minus 3 bar. But the same units they have provided so that no need to convert the properties from one unit to another unit. ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದ್ರೆ so you'll get an answer 2.095 into 10 power minus 3 bar. ಇಷ್ಟು ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಈ ಥರ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫೈನ್ ಮೊಲಾರಿಟಿ ಅಂತ ಹೇಳ್ಬಿಟ್ಟು ಒಂದು ಮೊಲಾರಿಟಿ ಕ್ವಶನ್ಸ್ ಕೊಡ್ಬೋದು. ಡಿಫೈನ್ ಮೊಲಾರಿಟಿ, ನಾರ್ಮ್ಯಾಲಿಟಿ ಈ ಥರ ಕ್ವಶನ್ಸ್ ಅನ್ನ ಕೊಡೋ ಚಾನ್ಸಸ್ ಇರುತ್ತೆ. ನಾರ್ಮಲಿಟಿ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳೋದು ತುಂಬಾ ರೇರ್ ಕೇಸಸ್.
ಮೊಲಾಲಿಟಿ ಮೋಲ್ ಫ್ರಾಕ್ಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸ್ ಯಾವ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಚಾಪ್ಟರ್ ಅಲ್ಲಿ ಅಂತಂದ್ರೆ, ಸೊ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಒಂದು, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ತುಂಬಾ ಸಿಂಪಲ್ ಕೊಂಡ್ರೋ ಇದು. ಏನಿರುತ್ತೆ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡಿ ನಾನು ಹಾಗೆ ಇಲ್ಲೇನೆ ನಾನು ಡಿವೈಡ್ ಮಾಡಿಬಿಟ್ಟು ಈಕ್ವಲ್ ಪಾರ್ಟ್ ಅಲ್ಲಿ ನಾ ಹೇಳಿರ್ತೀನಿ. ಐಡಿಯಲ್ ಸೊಲ್ಯೂಷನ್ ಅಂತಂದ್ರೆ ವಿಚ್ ಒಬೇಸ್ ರೌಲ್ಸ್ ಲಾ. ಯಾವುದು ರೌಲ್ಸ್ ಲಾನ ಒಬೆ ಮಾಡುತ್ತೆ ಅದನ್ನೇ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಡಸ್ ನಾಟ್ ಒಬೇ ರೌಲ್ಸ್ ಲಾ. ಯಾವುದು ರೌಲ್ಸ್ ಲಾನ ಒಬೆ ಮಾಡಲ್ಲ ಅದನ್ನೇ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟು, ಚೇಂಜ್ ಇನ್ ಎಂಥಾಲ್ಪಿ ಆಫ್ಟರ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0. ಇಲ್ಲಿ ಚೇಂಜ್ ಇನ್ ಎಂಥಾಲ್ಪಿ ಆಫ್ಟರ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0. ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0. ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್ ಅಂತ ಬಂದರೆ ವಿಚ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರಿತೇವೆ. ಇನ್ನು ತುಂಬ ಡಿಫ್ರೆನ್ಸಸ್ ವಿ ಹ್ಯಾವ್. ತುಂಬ ವೆರಿ ಸಿಂಪಲ್ ಡಿಫ್ರೆನ್ಸಸ್ ಅಂತಂದರೆ ಇದು ಬಿಟ್ಟರೆ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಅಜಿಯೋಟ್ರೋಪ್ಸ್ ಅಂತ. ಅಜಿಯೋಟ್ರೋಪ್ಸ್ ಡಿಫ್ರೆನ್ಸಸ್ ಅನ್ನು ಕೂಡ ನಾವು ಹೇಳ್ಬೋದು. ಐಡಿಯಲ್ ಸೊಲ್ಯೂಷನ್ do not forms a azeotropic mixture, where non-ideal solution shows or which forms a azeotropic mixture ಅಂತ ಹೇಳ್ತೀವಿ. ತುಂಬ ಸಿಂಪಲ್ ಡಿಫ್ರೆನ್ಸಸ್ ಅನ್ನ ನಾನು ಇಲ್ಲಿ ಬರೆದಿರ್ತೇನೆ. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ನೋಡಿ, 2 ಡಿಫರೆನ್ಸ್ ಇಲ್ಲಿಂದಾನೇ ಬಂದ್ಬಿಡುತ್ತೆ ನಿಮಗೆ. ಸೊ ಈಗ ಐಡಿಯಲ್ ಸೊಲ್ಯೂಷನ್ ಅಂದರೆ ಡೆಲ್ಟಾ H ಮಿಕ್ಸ್ ಡೆಲ್ಟಾ ವಿ ಮಿಕ್ಸ್ 0ನೇ ಇರುತ್ತೆ. ಡೆಲ್ಟಾ H ಮಿಕ್ಸ್ ವಿ ಮಿಕ್ಸ್ 0 ಇಲ್ಲ ಅಂತಂದರೆ ಒಂದು ಪಾಸಿಟಿವ್ ಇರ್ಬೋದು, ಇನ್ನೊಂದು ನೆಗೆಟಿವ್ ಇರ್ಬೋದು. ಸೇಮ್ ಡಿಫ್ರೆನ್ಸಸ್ ವಿ ಕ್ಯಾನ್ ಕನ್ಸಿಡರ್. ಡೆಲ್ಟಾ H ಮಿಕ್ಸ್ ಈಸ್ ಈಕ್ವಲ್ ಟು ಪಾಸಿಟಿವ್ ವ್ಯಾಲ್ಯೂ, ಅದೇ ಡೆಲ್ಟಾ H ಮಿಕ್ಸ್ ಈಸ್ ಈಕ್ವಲ್ ಟು ನೆಗೆಟಿವ್ ವ್ಯಾಲ್ಯೂ. ಸೊ ಚೇಂಜ್ ಇನ್ ಎಂಥಾಲ್ಪಿ ಆಫ್ಟರ್ ಮಿಕ್ಸಿಂಗ್ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಇತ್ತು ಅಂತಂದರೆ ನೆಗೆಟಿವ್ ಡಿವಿಯೇಷನ್. ಇನ್ ಸೇಮ್ ಮ್ಯಾನರ್ ಡೆಲ್ಟಾ ವಿ ಮಿಕ್ಸ್ ಈಸ್ ಪಾಸಿಟಿವ್, ಡೆಲ್ಟಾ ವಿ ಮಿಕ್ಸ್ ಈಸ್ ನೆಗೆಟಿವ್ ಅಂತ ಹೇಳ್ತೇವೆ. ಇನ್ನೊಂದು ಇಲ್ಲಿ ಅಜಿಯೋಟ್ರೋಪನ್ನ ನಾವು ಕನ್ಸಿಡರ್ ಮಾಡಿದ್ವಿ. ಸೇಮ್ ಅಜಿಯೋಟ್ರೋಪಿಕನ್ನ ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ಫಾರ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಫಾರ್ಮ್ಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಇತ್ತಂದ್ರೆ ಇಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಅದರ್ ದ್ಯಾನ್ ದಿಸ್ ನಾವು ಇನ್ನೆಲ್ಲ ಬೇರೆ ಯಾವುದು ಡಿಫ್ರೆನ್ಸಸ್ ಅನ್ನ ಬರಿಬಹುದು ಅಂತಂದ್ರೆ ಬೇಸ್ಡ್ ಆನ್ ದ ಇಂಟ್ರಾಕ್ಷನ್ ಬಿಟ್ವೀನ್ ಸಲ್ವೆಂಟ್ ಸಲ್ಯೂಟ್, ಸಲ್ಯೂಟ್ ಸಲ್ಯೂಟ್, ಸಾಲ್ವೆಂಟ್ ಸಾಲ್ವೆಂಟ್, ಅದನ್ನ ಎ ಬಿ ಬಿ ಎ ಬಿ ಅಂತೆಲ್ಲ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ಟು ಅವಾಯ್ಡ್ ಕನ್ಫ್ಯೂಷನ್ ಸಿಂಪಲ್ ಆಗಿರುವಂಥ ಡಿಫ್ರೆನ್ಸಸ್ ಅನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲಿ ದೇ ಮೇ ಆಸ್ಕ್ ದ ನ್ಯೂಮರಿಕಲ್ಸ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ನಾನು 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ಒಂದೊಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಹೌ ಟು ನೋ ದ ಫಾರ್ಮುಲಾ ಆಸ್ ವೆಲ್ ಆಸ್ ಸಬ್ಸ್ಟಿಟ್ಯೂಷನ್. ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ವಿ ಕ್ಯಾನ್ ಸಿಂಪ್ಲಿಫೈ ದ ಪ್ರಾಬ್ಲಮ್ಸ್. ನೋಡಿ, ವೇಪರ್ ಪ್ರೆಷರ್ ಆಫ್ ಅ ಬೆನ್ಸೀನ್ ಈಸ್ 200 mm of Hg millimeters of mercury. When 2 gram of a non-volatile solute is dissolved in 78 gram of benzene, benzene has a vapor pressure of 195 mm of Hg. Calculate the molar mass of a solute ಅಂತ ಕೇಳ್ಯಾರೆ. ನೋಡಿ, ವೇಪರ್ ಪ್ರೆಷರ್ ಆಫ್ ಬೆನ್ಸೀನ್ ಈಸ್ 200 mm of Hg. Benzene has a vapor pressure of 195 mm of Hg. Calculate the molar mass of a solute ಅಂತ ಕೇಳಿದ್ದಾರೆ. Vapor pressure of benzene, pure benzene, when 2 gram of non-volatile solute. ನೋಡಿ, non-volatile solute 2 gram 78 gram of benzene ಗೆ ಆಡ್ ಮಾಡಿದಾಗ solution is having a vapor pressure of 195. Pure solvent benzene ಅನ್ನು ನಾವು ಕನ್ಸಿಡರ್ ಮಾಡಿದಾಗ 200 millimeters of mercury ಇರುತ್ತೆ. ಹಾಗಾದ್ರೆ ಯಾವುದಿದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳಿದ್ವಿ. ಅದೇ ಫಾರ್ಮುಲಾ ಅಪ್ಲೈ ಮಾಡ್ತೇವೆ. P0A minus PA divided by P0A, WB MA MB WA. ಸಿಂಪ್ಲಿಫೈಡ್ ಫಾರ್ಮುಲಾನ ನಾವು ಬರ್ದಿರ್ತೀವಿ. ಇದೆಲ್ಲ ಹೇಳಿದ್ವಿ. P0A ಅಂತಂದ್ರೆ ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಪ್ಯೂರ್ ಸಾಲ್ವೆಂಟ್, PA ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಸಾಲ್ವೆಂಟ್ ಇನ್ ಅ ಸೊಲ್ಯೂಷನ್, ಪಾರ್ಷಿಯಲ್ ಪ್ರೆಷರ್ ಆಫ್ ಅ ಪ್ಯೂರ್ ಸಾಲ್ವೆಂಟ್ ಇನ್ ಅ ಸೊಲ್ಯೂಷನ್. WB ಅಂತಂದ್ರೆ ಸೊ ಗಿವನ್ mass of a solute, MB molecular mass of a solute, MA molecular mass of solvent, WA
ಗಿವನ್ ಮಾಸ್ ಆಫ್ ಅ ಸಾಲ್ವೆಂಟ್ ಈ ಥರ ತಗೋತೇವೆ. ಹಾಗಾದರೆ ನಾವೀಗ ಫೈಂಡ್ ಔಟ್ ಮಾಡಬೇಕಿರೋದು ಎಮ್ ಬಿಗೆ ರಿಅರೇಂಜ್ ಮಾಡ್ಕೋಣ. ಎಮ್ ಬಿ ವಿಚ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ ಎಮ್ ಎ ಡಿವೈಡೆಡ್ ಬೈ ಡಬ್ಲ್ಯೂ ಎ. ನೆಕ್ಸ್ಟು ಶಿಫ್ಟ್ ಆಗಿರುವಂಥ ಟರ್ಮ್ಸನ್ನು ನಾವು ಬರ್ಕೊಂಡ್ರೆ ಪಿ ನಾಟ್ ಎ ಮೈನಸ್ ಪಿ ಎ, ನ್ಯೂಮರೇಟರಲ್ಲಿ ವಿ ಹ್ಯಾವ್ ಪಿ ನಾಟ್ ಎ. ಇಷ್ಟನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡುವಾಗ ನೋಡಿ ಡಬ್ಲ್ಯೂ ಬಿ ಅಂತಂದರೆ ಗಿವನ್ ಮಾಸ್ ಆಫ್ ಅ ಸಲ್ಯೂಟ್ ಅಂತ ಎಷ್ಟು ಕೊಟ್ಟಿದ್ದಾರೆ, 2 grams ಆಫ್ ಸಲ್ಯೂಟ್ ಅಂತ ದೇ ಹ್ಯಾವ್ ಗಿವನ್ 2 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್ ಬೆನ್ಸಿನ್ C6H6, ಅದಕ್ಕೆ ನೀವು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 78 ಬರುತ್ತೆ. ಪಿ ನಾಟ್ ಎ ಅಂದರೆ ಪಾರ್ಷಲ್ ಪ್ರೆಷರ್ ಆಫ್ ಅ ಪ್ಯೂರ್ ಕಾಂಪೊನೆಂಟ್, ಪ್ಯೂರ್ ಬೆನ್ಸಿನ್ ಇದ್ದಾಗ 200 mm ಆಫ್ Hg ಇರುತ್ತೆ, ಡಿವೈಡೆಡ್ ಬೈ ಡಬ್ಲ್ಯೂ ಎ ಅಂತಂದರೆ ಸೊ ಇಟ್ಸ್ ಗಿವನ್ ಮಾಸ್ ಆಫ್ ಸಾಲ್ವೆಂಟ್. ಬೆನ್ಸಿನ್ ಎಷ್ಟು ಕೊಟ್ಟಿದ್ದಾರೆ 78, ಮಾಸ್ ಕೂಡ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಮಾಸ್ ಇಸ್ ಆಲ್ಸೋ 78. ಸೊ ವಿ ಕ್ಯಾನ್ ಕ್ಯಾನ್ಸಲ್ ದೆಮ್. ನೆಕ್ಸ್ಟು ಇನ್ನೇನಿದೆ ನಮ್ಮ ಹತ್ರ, ಇಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಪಾರ್ಷಲ್ ಪ್ರೆಷರ್ ಆಫ್ ಅ ಪ್ಯೂರ್ ಕಾಂಪೊನೆಂಟ್ ವೇರ್ ದಟ್ ಆಫ್ ಪಾರ್ಷಲ್ ಪ್ರೆಷರ್ ಆಫ್ ಅ ಸಾಲ್ವೆಂಟ್ ಅಟ್ ಸೊಲ್ಯೂಷನ್ ಲೆವೆಲ್. ಸೊ ಪಿ ನಾಟ್ ಎ ಅಂತ ಬಂದರೆ ಸೊ ಪ್ಯೂರ್ ಸಾಲ್ವೆಂಟ್ 200, ಆಫ್ಟರ್ ಆ್ಯಡಿಂಗ್ ಅ ನಾನ್ ವೋಲ್ಟೇಜ್ ಸಲ್ಯೂಟ್ ಇಟ್ ಬಿಕಮ್ಸ್ 195, ಅಂದರೆ ಡಿಫ್ರೆನ್ಸ್ ನಮಗೆ 5 ಬರುತ್ತೆ. ಆಫ್ಟರ್ ಸಿಂಪ್ಲಿಫಿಕೇಶನ್ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬರೋದು 80 ಗ್ರಾಮ್ ಪರ್ ಮೋಲ್. 80 ಗ್ರಾಮ್ ಪರ್ ಮೋಲ್ ಇಷ್ಟು ನಮಗೆ ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಲ್ಯೂಟ್ ಅಂತ ಹೇಳ್ತೀವಿ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ನೆಕ್ಸ್ಟ್ 3 ಮಾರ್ಕಲ್ಲಿ ಅವರು ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಇನ್ನು ರಿಮೈನಿಂಗ್ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ವಿ ಹ್ಯಾವ್. On dissolving 2.34 grams of a solute in 40 grams of benzene, the boiling point of solution was higher than that of a benzene by 0.81 Kelvin. Kb value for a benzene is 2.53 Kelvin kg per mole. Calculate the molar mass of a solute ಅಂತ ಕೇಳಿದ್ರು. ಸೊ ಅಗೇನ್ ಮೋಲಾರ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಹೈಯರ್ ದ್ಯಾನ್ ದಟ್ ಆಫ್ ಬೆನ್ಸಿನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ದ ನ್ಯೂಮರಿಕಲ್ ಈಸ್ ಬೇಸ್ಡ್ ಆನ್ elevation in boiling point, delta TB which is equal to KB WB 1000 divided by MB into WA ಅಂತ ತಗೋತೇವೆ. ಕೆಲವೊಂದು ನ್ಯೂಮರಿಕಲ್ಸ್ ಅಲ್ಲಿ 3 ಮಾರ್ಕ್ಸಿಗೆ ಅವರು ಈ ಥರನೂ ಕೂಡ ಕೊಟ್ಟಿರ್ತಾರೆ. ಅಂದರೆ ನಾವು ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟನ್ನು ಕೆಲವೊಂದು ಸರಿ ಫೈಂಡ್ ಔಟ್ ಮಾಡುವಾಗ TB ಮೈನಸ್ T0B ಅಂತ ತಗೊಟ್ಟಿರ್ತೇವೆ. ಇಫ್ ಯು ಆ್ಯಡ್ ನಾನ್ ವೋಲಟೈಲ್ ಸಲ್ಯೂಟ್ ಟು ಅ ಸಾಲ್ವೆಂಟ್ ಆಬ್ವಿಯಸ್ಲಿ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಸೊ TB ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಸೊಲ್ಯೂಷನ್, T0B ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಪ್ಯೂರ್ ಸಾಲ್ವೆಂಟ್ ಅಂತ. ಸೊ ಇದು ಕೂಡ ಇನ್ಕ್ಲೂಡ್ ಮಾಡೋ ಚಾನ್ಸಸ್ ಇರುತ್ತೆ ಕೆಲವೊಂದು ಕಡೆ. ಸೊ ಹಾಗಾಗಿ ಆ ಫಾರ್ಮುಲಾನು ಕೂಡ ನೆನ್ಪಿಟ್ಕೊಂಡಿದ್ದೀವಿ. ಸೊ ಆಸ್ ಆಫ್ ನೌ ಜಸ್ಟ್ ವಿ ಕ್ಯಾನ್ ಯೂಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಗೇನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. ಹಾಗಾದರೆ MB ವಿಚ್ ಇಸ್ ಈಕ್ವಲ್ ಟು KB WB 1000 ಡಿವೈಡೆಡ್ ಬೈ ಡೆಲ್ಟಾ TB WA ಅಂತ ತಗೋತೀವಿ. ನಿಮಗೆ ಈ ಸಿಂಪ್ಲಿಫೈಡ್ ಫಾರ್ಮ್ ಹೇಗೆ ಬರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ನಿಮಗೆ ಡೆಲ್ಟಾ TB ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M ಅಂತ ಕೊಟ್ಟಿರ್ತೀವಿ, ವೇರ್ M ಈಸ್ ಮೊಲಾಲಿಟಿ ಆಫ್ ಅ ಸಲ್ಯೂಟ್ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಇದನ್ನು ಅಪ್ಲೈ ಮಾಡ್ತೀವಿ. ಇಫ್ ಯು ರಿಮೂವ್ ದ ಪ್ರಪೋರ್ಷನಾಲಿಟಿ ಸಿಂಬಲ್, ಡೆಲ್ಟಾ TB ಇದ್ರೆ KB ಅಪ್ಲೈ ಮಾಡ್ತೀವಿ, ಡೆಲ್ಟಾ TF ಇದ್ರೆ KF ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಈಗ ಅಗೈನ್ ಸಬ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಇರುತ್ತೆ ಕಣ್ರು. ಇಫ್ ಯು ನೋ ವಾಟ್ ಈಸ್ ದ ಫಾರ್ಮುಲಾ ನಿಮಗೆ ಗೊತ್ತಾಗ್ಬಿಡ್ತು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಗಿವನ್ ಮಾಸ್ ಆಫ್ ಅ ಸಲ್ಯೂಟ್ನ ಸಾಲ್ವೆಂಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋದು, ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಾಲ್ವೆಂಟನ್ನು ಎಲ್ಲೋ ಸಬ್ಸ್ಟಿಟ್ಯೂಟ್ ಮಾಡೋದು, ಈ ಥರ ಕನ್ಫ್ಯೂಷನ್ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ರೀಡ್ ದ ಕ್ವಶನ್ 2 times. 2 ಸರಿ ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕ್ವಶನ್ಸನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಸೊಲ್ಯೂಷನ್. ನೋಡಿ, KB ವ್ಯಾಲ್ಯೂ ಆಲ್ರೆಡಿ ಗಿವನ್, ದಟ್ ಈಸ್ 2.53. WB ಅಂತಂದ್ರೆ ಆಸ್ ಐ ಟೋಲ್ಡ್ ಇಟ್ಸ್ ಅ ಗಿವನ್ ಮಾಸ್ ಆಫ್ ಅ ಸಲ್ಯೂಟ್. ಎಷ್ಟು ಕೊಟ್ಟಿದ್ದಾರೆ ಆನ್ ಡಿಸಾಲ್ವಿಂಗ್ 2.34 grams ಆಫ್ ಅ ಸಲ್ಯೂಟ್ ಅಂತ ಕೊಟ್ಟಿದ್ದಾರೆ. 1000 ಯೂಸ್ ಮಾಡ್ತೀವಿ. ಡೆಲ್ಟಾ TB ದೇ ಹ್ಯಾವ್ ಗಿವನ್ ಡೈರೆಕ್ಟ್ಲಿ ದಟ್ KB ವ್ಯಾಲ್ಯೂ ಆಫ್ ಬೆನ್ಸಿನ್, ಓಕೆ, ಸೊಲ್ಯೂಷನ್ ವಾಸ್ ಹೈಯರ್ ದ್ಯಾನ್ ದಟ್ ಆಫ್ ಅ ಬೆನ್ಸಿನ್ ಬೈ 0.81 Kelvin. ಸೊ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ 0.81 ಅಂತಾನೆ ಕೊಟ್ಬಿಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್ ಡೆಲ್ಟಾ TB. ನೆಕ್ಸ್ಟು 2.53 ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. WA 40 ಗ್ರಾಮ್ ಆಫ್ ಬೆನ್ಸಿನ್ ಸಾಲ್ವೆಂಟ್ ಮಾಸ್. ಅಗೈನ್ ಆಫ್ಟರ್ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ 182.7 ಗ್ರಾಮ್ ಪರ್ ಮೋಲ್. ಇಷ್ಟು ಆನ್ಸರ್ ನಿಮಗೆ ಬರುತ್ತೆ. ರಿಮೈನಿಂಗ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕನ್ಸಿಡರ್ ಮಾಡಿದರೆ ನೆಕ್ಸ್ಟ್
1 gram of non-electrolyte dissolved in 50 gram of benzene lowered the freezing point of benzene by 0.4 Kelvin. Find the molar mass of a solute. Kf given 5.12 Kelvin kg per mole ಅಂತ ಕೊಡ್ಯಾರ. ಅಗೇನ್ ನಮ್ಗೆ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಅಂತ ಬಂದ್ಬಿಡ್ತು ಅಂತಂದ್ರೆ ಆಬ್ವಿಯಸ್ಲಿ ದ ಕ್ವಶನ್ ಈಸ್ ಫ್ರಮ್ depression in freezing point. Delta TF which is equal to KFWB 1000 divided by MBWA. ಇಲ್ಲೂ ಅಷ್ಟೇ ಡೆಲ್ಟಾ ಟಿ ಎಫ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೊಲಾಲಿಟಿ ಇರುತ್ತೆ. ಮೊಲಾಲಿಟಿ ಎಕ್ಸ್ಪ್ರೆಷನ್ ಅನ್ನು ನಾವಿಲ್ಲಿ ಬರ್ದಿರ್ತೇವೆ. ಅದರಲ್ಲಿ ಮೊಲಾಲಿಟಿ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ ಗಿವನ್ ಮಾಸ್ ಆಫ್ ಅ ಸಾಲ್ವೆಂಟ್ ಇನ್ ಕೆ ಜಿ ಅಂತ. ಸೊ ಗ್ರಾಮ್ಸಲ್ಲಿ ಕೊಟ್ಟಿರ್ತಾರೆ, ಹಾಗಾಗಿ ವಿ ಯೂಸ್ 1000 ಹಿಯರ್. ಅದನ್ನು ನಾವಿಲ್ಲಿ ಬರೆದಿರ್ತೀವಿ. ಸೊ ಇಫ್ ಯು ರಿಮೂವ್ ದ ಪ್ರೊಪೋರ್ಷನಾಲಿಟಿ ಸಿಂಬಲ್ ಕೆ ಎಫ್ ಅಂತ ಹೇಳಿದ್ದೆ ಆಗಲೇ. ಸೊ ಹಾಗಾದರೆ ಇಲ್ಲೂ ಅಷ್ಟೇ ವಿ ಶುಡ್ ಫೈಂಡ್ ಔಟ್ ದ ಎಮ್ ಬಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕೆ ಎಫ್ ಡಬ್ಲ್ಯೂ ಬಿ 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ಇಂಟು ಡಬ್ಲ್ಯೂ ಎ. ಯಾವುದೆಲ್ಲ ವ್ಯಾಲ್ಯೂಸನ್ನು ಆಲ್ರೆಡಿ ದೇ ಹ್ಯಾವ್ ಗಿವನ್ ಅದನ್ನು ಬರ್ಕೋಣ. ಸೊ ವ್ಯಾಲ್ಯೂಸ್ ಕೆ ಎಫ್ ಆಲ್ರೆಡಿ ಗಿವನ್, ಇಟ್ಸ್ 5.12 ಇಂಟು ಕೆಲ್ವಿನ್ ಕೆ ಜಿ ಪರ್ ಮೋಲ್, ಅದು ಎಸ್ ಯೂನಿಟ್ ಇರುತ್ತೆ. ಡಬ್ಲ್ಯೂ ಬಿ ಅಂತಂದರೆ ಸೊ ಮಾಸ್ ಆಫ್ ಸಲ್ಯೂಟ್ ಬರುತ್ತೆ 1 ಗ್ರಾಮ್ ದೇ ಹ್ಯಾವ್ ಆಡೆಡ್ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ವ್ಯಾಲ್ಯೂ ಗಿವನ್. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಅ ಬೆನ್ಝೀನ್ ಈಸ್ ಡಿಕ್ರೀಸಸ್ ಬೈ 0.4 ಕೆಲ್ವಿನ್ ಅಂತ ಕೊಟ್ಟಾರೆ. ಆ್ಯಂಡ್ ಡಬ್ಲ್ಯೂ ಎ ಅಂತಂದರೆ ಸೊ ಮಾಸ್ ಆಫ್ ಅ ಸಾಲ್ವೆಂಟ್ ಗಿವನ್ ಈಸ್ 50 ಗ್ರಾಮ್ಸ್ ಆಫ್ ಬೆನ್ಝೀನ್. ಅಗೇನ್ ಆಫ್ಟರ್ ಸಿಂಪ್ಲಿಫಿಕೇಶನ್ ನಿಮಗೆ ಬರುವಂಥ ಆನ್ಸರ್ ಬಂದು 256 ಗ್ರಾಮ್ ಪರ್ ಮೋಲ್. ಸೊ ಲಾಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತಂದರೆ ಆಸ್ಮಾಟಿಕ್ ಪ್ರೆಷರ್ಗೆ ನಿಮಗೆ ಫಾರ್ಮುಲಾ ಎರಡು ಡಿಫ್ರೆಂಟ್ ಫಾರ್ಮುಲಾ ಬರುತ್ತೆ, ಅದನ್ನು ಕೂಡ ಹೇಳಿರ್ತೀನಿ. 300 cm³ of aqueous solution of a protein contains 2.12 gram of a protein. The osmotic pressure of such a solution at 300 Kelvin is found to be 3.89 into 10⁻³ bar. Calculate the molar mass of a protein. R value given 0.083 liter bar mole per Kelvin. ಸೊ ಆಸ್ಮಾಟಿಕ್ ಪ್ರೆಷರ್ಗೆ ನಾವು ಸಿಂಪ್ಲಿಫೈಡ್ ಫಾರ್ಮುಲಾ ಯೂಸ್ ಮಾಡುವಾಗ ಪೈ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ ಆರ್ ಟಿ ಡಿವೈಡೆಡ್ ಬೈ ಎಮ್ ಬಿ ವಾಲ್ಯೂಮ್ ಅಂತ ತಗೋತೀವಿ. ನೋಡಿ, ಅಡ್ವಾಂಟೇಜ್ ಆಫ್ ಆಸ್ಮಾಟಿಕ್ ಪ್ರೆಷರ್ ಓವರ್ ಅದರ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತಂದರೆ ಟು ಫೈಂಡ್ ಔಟ್ ದ ಮೋಲಾರ್ ಮಾಸ್ ಆಫ್ ಅ ಬಿಗರ್ ಮಾಲಿಕ್ಯೂಲ್, ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತಂದರೆ ಅದು ಇಟ್ಸ್ ಓನ್ಲಿ ಪಾಸಿಬಲ್ ಬೈ ಯೂಸಿಂಗ್ ಆಸ್ಮಾಟಿಕ್ ಪ್ರೆಷರ್. ಜೊತೆಗೆ ನಾರ್ಮಲಿ ಯೂಸ್ ಮಾಡುವಂಥ ಕಾನ್ಸಂಟ್ರೇಷನ್ ಟರ್ಮ್ ಬಂದು ಮೊಲಾರಿಟಿ. ಸೊ ಓನ್ಲಿ ಇನ್ ಆಸ್ಮಾಟಿಕ್ ಪ್ರೆಷರ್ ವಿ ಯೂಸ್ ದ ಕಾನ್ಸಂಟ್ರೇಷನ್ ಟರ್ಮ್ ಮೊಲಾರಿಟಿ, ವೈಲ್ ಪ್ರೀವಿಯಸ್ ಕೇಸಸಲ್ಲಿ ನಾವು ಯೂಸ್ ಮಾಡಿರೋ ಕಾನ್ಸಂಟ್ರೇಷನ್ ಟರ್ಮ್ ಬಂದು ಮೊಲಾಲಿಟಿ. ಸೊ ಅದೆರಡು ಅಪ್ಲಿಕೇಶನ್ ಆಫ್ ಆಸ್ಮಾಟಿಕ್ ಪ್ರೆಷರ್ ಓವರ್ ದ ಅದರ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಸೊ ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಂದು ಪೈ ಇಸ್ ಈಕ್ವಲ್ ಟು ಸಿ ಆರ್ ಟಿ. ಸಿ ಅಂತಂದ್ರೆ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಅಂತ. ಆ ಮೊಲಾರಿಟಿ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಅದನ್ನೇ ನಾವಿಲ್ಲಿ ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ದಿರ್ತೇವೆ. ಸೊ ಹಾಗಾದರೆ ಇಲ್ಲಿ ಅಗೇನ್ ವಿ ಶುಡ್ ಫೈಂಡ್ ಔಟ್ ಮಾಲಿಕ್ಯುಲರ್ ಮಾಸ್. ಎಮ್ ಬಿ ಅಂತ ಹೇಳಿದರೆ ಡಬ್ಲ್ಯೂ ಬಿ ಆರ್ ಟಿ ಡಿವೈಡೆಡ್ ಬೈ ಪೈ ಮತ್ತು ವಾಲ್ಯೂಮ್ ಇನ್ ಲೀಟರ್. ಬೈ ಚಾನ್ಸ್ ಎಮ್ ಎಲ್ ಅಲ್ಲಿ ಕೊಟ್ಟಿದ್ರು ಅಂತಂದರೆ ಅಗೈನ್ ನ್ಯೂಮರೇಟರ್ಲಿ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ 1000 ನಂಬರ್. ಸೊ ಡಬ್ಲ್ಯೂ ಬಿ ಮಾಸ್ ಆಫ್ ಅ ಸಲ್ಯೂಟ್ 2.12 grams of protein. Next to R value they have given us 0.083. Temperature ಎಷ್ಟು ಕೊಟ್ಟಿದ್ದಾರೆ? Temperature 300 Kelvin ಅನ್ನು they have provided. Next to pi value, osmotic pressure is found to be 3.89 into 10⁻³ provided. Volume given in terms of centimeter cube, 300 centimeter cube ಅಂತ ಕೊಟ್ಟಿದ್ದಾರೆ. ಅದನ್ನು we can take it as 0.3 ಲೀಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಅಗೇನ್ ಆಫ್ಟರ್ ಸಿಂಪ್ಲಿಫಿಕೇಶನ್ ನಿಮಗೆ ಬರುವಂಥ ಆನ್ಸರ್ ಬಂದು 45.23 ಇಂಟು 10⁻³ ಗ್ರಾಮ್ ಪರ್ ಮೋಲ್. ಇಷ್ಟು ಆನ್ಸರ್ ನಿಮಗೆ ಬರ್ತದೆ. ಸೊ ದೀಸ್ ಆರ್ ದ ನಾರ್ಮಲಿ ರಿಪೀಟೆಡ್ ಕ್ವಶನ್ಸು. ಇದು ಬಿಟ್ಟು ಬೇರೆ ಯಾವುದೆಲ್ಲ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊಲ್ಯೂಷನ್ಸಲ್ಲಿ ಅಂತಂದರೆ ಜಸ್ಟ್ ನಾನು ಅದನ್ನು ಬರೆದಿರ್ತೀನಿ. ಒಂದು, ದ ವಿಲ್ ಗಿವ್ ಅ ಕಾನ್ಸಂಟ್ರೇಷನ್ ಟರ್ಮ್ಸ್ ಬಿಟ್ವೀನ್ ಮೊಲಾರಿಟಿ, ಮೋಲ್ ಫ್ರಾಕ್ಷನ್, ವಿಚ್ ಈಸ್ ಅ ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್. ಕೇಳೋ ಚಾನ್ಸಸ್ ತುಂಬ ಇರುತ್ತೆ, ತುಂಬ ಸರಿ ಕೇಳಿದರೆ ಕೂಡ.
ಸೊ ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್ ಯಾವುದು ಇದೆಲ್ಲ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಅಂತಂದ್ರೆ, ಸೊ ಯಾವ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಇಫ್ ಯು ಹ್ಯಾವ್ ಅ ವಾಲ್ಯೂಮ್ ಟರ್ಮ್ ಇದೆ ಅಂತಂದ್ರೆ ವಾಲ್ಯೂಮ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಹಾಗಾದ್ರೆ ಔಟ್ ಆಫ್ ಮೊಲಾಲಿಟಿ ಮೋಲ್ ಫ್ರಾಕ್ಷನ್ ನಮಗೆ ವಾಲ್ಯೂಮ್ ಟರ್ಮ್ ಇರೋದು ಮೊಲಾರಿಟಿನಲ್ಲಿ. ಸೊ ದಟ್ ಮೊಲಾರಿಟಿ ಈಸ್ ಅ ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್. ಈ ಥರ ಒಂದು ಕ್ವಶನ್ಸನ್ನು ತುಂಬ ಸರಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ನೆಕ್ಸ್ಟು, ವಾಟ್ ಈಸ್ ದ SI ಯೂನಿಟ್ ಆಫ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್. ನೆಕ್ಸ್ಟು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂದರೆ ಎಲ್ಲನೂ KF ಆ್ಯಂಡ್ KB ಇದಕ್ಕೆ ಕೇಳಿರ್ತಾರೆ. ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂತಂದರೆ KB, ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತಂದರೆ KF. ಯಾವುದಾದ್ರೂ ಕೇಳಲಿ, ಓನ್ಲಿ ಒನ್ SI ಯೂನಿಟ್ ವಿ ಹಾವ್, ಕೆಲ್ವಿನ್ kg per mole. ಕೆಲ್ವಿನ್ kg per mole ಅಂತ ತಗೋತೇವೆ. ಸೊ ಇಲ್ಲೇ ನೀವು ನೋಡ್ಬೋದು ಪ್ರೀವಿಯಸ್ ನಾವು ಕ್ವಶನ್ಸಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ. ಸೊ KB ವ್ಯಾಲ್ಯೂ ಆಫ್ ಅ ಬೆನ್ಸಿನ್ ಈಸ್ ಕೆಲ್ವಿನ್ kg per mole. ಸೊ ಅದೇ ಥರ KF ವ್ಯಾಲ್ಯೂನು ಕೂಡ ಕೆಲ್ವಿನ್ kg per mole ಅಂತ ಇರುತ್ತೆ. ಸೊ ಹಾಗಾದರೆ ಎನಿ KF ಆರ್ KB ಯಾವುದಾದ್ರೂ ಕೊಡಲಿ, ಯೂನಿಟನ್ನು ನೆನ್ಪಿಟ್ಕೊಂಡಿರಿ, ಕೆಲ್ವಿನ್ kg per mole ಅಂತ ಇರುತ್ತೆ. ಸೊ ಅದು ಬಿಟ್ಟು ಬೇರೆ ಯಾವುದೆಲ್ಲ ಕ್ವಶನ್ಸನ್ನು ಕೇಳ್ಬೋದು ಸೊಲ್ಯೂಷನ್ಸಲ್ಲಿ ಅಂತಂದರೆ, ವಿ ಹ್ಯಾವ್ ಮೆನಿ ಡಿಫ್ರೆಂಟ್ ಟಾಪಿಕ್ಸ್. ಈ ಥರ ಟಾಪಿಕ್ಸ್ ಮೇಲೆ ಕೇಳಬಾರ್ದು ಅಂತ ಎಲ್ಲ ಟಾಪಿಕ್ಸನ್ನು ಓದಿರಬೇಕು. ಬಟ್ ನಾವಿಲ್ಲಿ ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದಿರುತ್ತೆ ಅನ್ನೋದನ್ನು ಮಾತ್ರ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ವಿತ್ ದ ನೆಕ್ಸ್ಟ್ ಚಾಪ್ಟರ್, ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಅರಿನ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.